ಸಮೀಪದ ದೇವರ ಎತ್ತುಗಳ ಸ್ಥಳ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಗೋಕ್ಷೇತ್ರವಾಗುತ್ತದೆ ಎಂದು ನರಹರಿ ನಗರದ ಶ್ರೀ ನರಹರಿ ಸದ್ಗುರು ಆಶ್ರಮದ ಪೀಠಾಧ್ಯಕ್ಷರಾದ ಪೂಜ್ಯ ವೈ ರಾಜಾರಾಮ್ ಗುರುಗಳು ಭವಿಷ್ಯ ನುಡಿದಿದ್ದಾರೆ. ಚಳ್ಳಕೆರೆ ನಗರದ ಹೊರವಲಯದ ಶ್ರೀ ಜಗಲೂರು ಅಜ್ಜನಗುಡಿ ಸಮೀಪ ಇರುವ ನನ್ನಿವಾಳದ ಕಟ್ಟೆಮನೆಗೆ ಸೇರಿದ ಮುತ್ತೈಗಳ ದೇವರ ಎತ್ತುಗಳಿಗೆ ಚಳ್ಳಕೆರೆಯ ದೇವರ ಎತ್ತುಗಳ ಸಂರಕ್ಷಣಾ ಸಮಿತಿಯ ಸದಸ್ಯರ ಆರ್ಥಿಕ ನೆರವಿನಿಂದ ನಿರ್ಮಿಸಿದ 2 ಶೆಡ್ಗಳ ಲೋಕಾರ್ಪಣೆಯನ್ನ ನೆರವೇರಿಸಿ ಗೋಪೂಜೆ ಮಾಡಿ ಆಶೀರ್ವಚನ ನೀಡಿದ್ದಾರೆ. ಜೀವಭೂತ ಸನಾತನಃ. ಅರ್ಜುನ, ನಾನೇನು ಅಂದ್ಕೊಂಡಿದ್ಯಾ? ನಾನು ಮಮೈ ವಂಶೋ ಜೀವಲೋಕ, ಈ ಜೀವಲೋಕದಲ್ಲಿರ್ತಕ್ಕಂಥ ಪ್ರಾಣಿ ಸಮೂಹ ಏನಿದೆಯಾ 84 ಲಕ್ಷ ಜೀವರಾಶಿಗಳು ಅಂತ ನಾವೇನು ಲೆಕ್ಕಾಚಾರ ಮಾಡ್ತೀವೋ ಆ ಜೀವರಾಶಿಗಳು ಎಲ್ಲ ನನ್ನ ಅಂಶ ಅಂತ ತಿಳ್ಕೊ. ಅಂದರೆ ನಾನು ಇಲ್ಲ ಇರತಕ್ಕಂಥ ಜಾಗ ಇಲ್ಲವೇ ಇಲ್ಲ, ಇರುವೆನಲ್ಲಿನೂ ಇದ್ದೀನಿ. ಆ ಚತುರ್ಮುಖ ಬ್ರಹ್ಮದಲ್ಲಿ ನಾನೇ ಇದ್ದೀನಿ, ಹೊರತು ಬೇರೆ ಅದಲ್ಲ. ಅಲಂಕಾರ ಮಾಡಿ ಸೀಮಿತವಾಗಿ ಎಲ್ಲ ಗೋಗಳನ್ನ ನಿಲ್ಲಿಸ್ತಾನೆ. ನಾವು ಯಾವ ರೀತಿಯಾಗಿ ಇವಾಗ ಕ್ಯೂನಲ್ಲಿ ನಿಂತಿದ್ವೋ ಹಾಗೆ ಗೋವುಗಳನ್ನೆಲ್ಲ, ಆ ಗೋ ಸಂಪದನ್ನೆಲ್ಲ ನಿಲ್ಲಿಸ್ತಾನೆ. ಆ ಕೈಲಾಸಪತಿ ಅಲ್ಲಿ ಮೇಲ್ಗಡೆ ಇದ್ದಾನೆ, ಪಾರ್ವತಿ ಸಮೇತ ಗೋವಿಂದ ಬಂದ. ಯಾರ ಜೊತೆಯಲ್ಲಿ? ಲಕ್ಷ್ಮಿ ಜೊತೆಯಲ್ಲಿ. ಎಲ್ಲಿ ಗೋವಿಂದ ಇದ್ದಾನೋ ಅಲ್ಲಿ ಯಾರಿದ್ದಾರೆ? ಲಕ್ಷ್ಮಿ. ಎಲ್ಲಿ ಗೋವಿದೆಯೋ ಅಲ್ಲಿ ಲಕ್ಷ್ಮೀ ಇದೆ. ಅಷ್ಟೇ ಅಲ್ಲ, 33 ಕೋಟಿ ದೇವತೆಗಳು ಇದ್ದಾರೆ. ಆದ ಕಾರಣ ಲಕ್ಷ್ಮೀ ಸಮೇತ ನಾರಾಯಣ ಬರ್ತಾನೆ. ನಾರಾಯಣ ಬಂದ ತಕ್ಷಣವೇ ಬಸವ ಏನು ಮಾಡ್ತಾನಂದರೆ ಗೋವಿಂದ 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 ಅಂತಂದು ಏನು ಕೂಗೋಕೆ ಶುರು ಮಾಡ್ತಾನೆ. ಅವಾಗ ಪರಮೇಶ್ವರ ಹೇಳ್ತಾನೆ, ನಾರಾಯಣ ನೀನು ಬಂದಿರತಕ್ಕಂಥ ಸುಮುಹೂರ್ತ ಎಂಥ ಚೆನ್ನಾಗಿದೆ ಅಂದರೆ ನಿನಗೆ ಇನ್ನೊಂದು ಹೆಸರು ಹೇಳ್ತೀನಿ, ಗೋವಿಂದನೇ. ಆ ಗೋವುಗಳಿಗೆ ಆನಂದವನ್ನು ಕೊಡ್ತಕ್ಕಂಥವ್ರು. ಗಾಮ್ ವಿಂದತೀತಿ ಗೋವಿಂದ. ಗಾಮ್ ಅಂದರೆ ಗೋವುಗಳು. ಗೋವುಗಳಿಗೆ ಆನಂದವನ್ನು ಕೊಡ್ತಕ್ಕಂಥ ಯಾರೇ ಮಕ್ಕಳಿಗಿರ್ತಕ್ಕಂಥ ಜನ ಸಿಗೋದು ಕಷ್ಟ. ನಮ್ಮ ಯತೀಶ್ಗೆ ಒಂದು ಧಾರ್ಮಿಕವಾಗಿರ್ತಕ್ಕಂಥ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಹಿನ್ನೆಲೆ ಕೊಟ್ಟಿರ್ತಕ್ಕಂಥ ನಮ್ಮ ಗುರುಮಾತಾ ಜಾಗಮಯ್ಯ ಅವರ ಗರಡಿಯಲ್ಲಿ ತಯಾರಾಗಿರ್ತಕ್ಕಂಥ ವೀರ ವಿವೇಕಾನಂದ ಅಂತ ಯತೀಶು ಇಂಥ ಕೆಲಸಕ್ಕೆ ಕೈ ಹಾಕಿ ನಿಸ್ವಾರ್ಥತೆಯಿಂದ ಸೇವೆ ಮಾಡ್ತಕ್ಕಂಥದ್ದು ಕಲ್ತಿದ್ದಾನೆ. ಯತೀಶ್ಗೆ ಒಂದು ಕಿವಿಮಾತು, ಈ ನಿಸ್ವಾರ್ಥತೆಯನ್ನು ಬಿಡಬೇಡ, ಸ್ವಾರ್ಥಕ್ಕೆ ಬಳಸ್ಕೋಬೇಡ, ನಿಸ್ವಾರ್ಥಕದಿಂದನೇ ಈ ಕೆಲಸಗಳು ಮಾಡು. ನಿನ್ನ ಪೋಷಣೆ ಭಗವಂತ ಖಂಡಿತ ಮಾಡ್ತಾನೆ. ವಿವೇಕಾನಂದ ಸ್ವಾಮೀಜಿ ಅವರಿಗೆ ಊಟಕ್ಕಿದ್ದಿಲ್ಲ. ರಾಮಕೃಷ್ಣ ಪರಮಹಂಸತ್ರಕ್ಕೆ ಬಂದು ಇದೇ ಕೇಳ್ತಾನೆ, ನಮಗೆ ಊಟ ಇಲ್ಲ, ಹಸಿವಾಗ್ತಾ ಇದೆ, ಪ್ರಾರ್ಥನೆ ಮಾಡೋದು ಅಂತ. ರಾಮಕೃಷ್ಣ ಪರಮಹಂಸ ಏನು ಮಾಡ್ತಾರೆ? ಅಲ್ಲಿ ಹೋಗಿ ರಾಮಕೃಷ್ಣ ಪರಮಹಂಸ ಹತ್ರ ಕೇಳು, ನನ್ನೇನು ಯಾಕೆ ಕೇಳ್ತೀನಿ? ರಾಮಕೃಷ್ಣನ ಕೇಳು, ಕಾಳಿ ಮಾತನ್ನು ಕೇಳಿ. ಆ ಕಾಳಿ ಮಾತು ಹತ್ರಕ್ಕೆ ಹೋಗಿ ಕಾಳಿ ಮಾತು ಹತ್ರ ಕೇಳಿದ್ದೇನು? ಅಲ್ಲಿ ಹೋದ ತಕ್ಷಣವೇ ಹಸಿವು ಕಾಣಿಸಿಲ್ಲ, ಎಂಥದ್ದು ಕಾಣಿಸಿಲ್ಲ, ತಾಯಿ ನನಗೆ ಜ್ಞಾನ ಕೊಡು, ಭಕ್ತಿ ಕೊಡು, ಅನುಗ್ರಹ ನನಗೆ. ನೀನು ನನಗೆ ಯೋಗ ದತ್ತ ಒಂದು ಸಹಸ್ರಾರ ಚಕ್ರದಲ್ಲಿ ಇದ್ದು ನಾನು ಸಂತೋಷ ಪಡ್ತಕ್ಕಂಥ ಆ ಯೋಗದ ಒಂದು ಸಮಾಧಿ ಸ್ಥಿತಿಯನ್ನು ಕೊಡು ನನಗೆ. ಆ ಸಮಾಧಿ ಸ್ಥಿತಿ ಬಂತ, ಇದೆಲ್ಲ ಅದರ ಕಳಿಪೆನೇ ಇದೆ. ಆ ಸ್ಥಿತಿಯನ್ನು ಕೇಳಿರ್ತಕ್ಕಂಥ ಅಂದರೆ ಅವನು ಸಾಧನೆ ಆ ದಿಕ್ಕಿನಲ್ಲಿ ಪ್ರಯಾಣ ಮಾಡೋದಕ್ಕೆ ಇವೆಲ್ಲ ಹಂತಗಳು. ಅದನ್ನು ಮೊದಲೇ ಹಂತ ಸಮಾಜಕ್ಕೆ ಸೇವೆ ಮಾಡತಕ್ಕಂಥ ಹಂತ. ಸೇವೆಯನ್ನು ಮಾಡಿ ಬೆಳೆಸ್ತಕ್ಕಂಥ ಸತ್ಕೀರ್ತಿ ನಿಮ್ಮೆಲ್ಲರಿಗೂ ಒದಗಿ ಬರಲಿ ಅಂತ ನಾನು ಈ ಮಾತುಗಳನ್ನು, ಈ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಯತೀಶ್ವರನು ಈ ಸಂದರ್ಭದಲ್ಲಿ ಅವರು ಶ್ರೀ ನರಹರಿ ಸೇವಾ ಪ್ರತಿಷ್ಠಾನ ವತಿಯಿಂದ ದೇವರ ಎತ್ತುಗಳಿಗಾಗಿ 10,000 ರೂಪಾಯಿ ನೀಡುವುದಾಗಿ ಘೋಷಿಸಿದ್ದಾರೆ. ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಬನಶ್ರೀ ವೃದ್ಧಾಶ್ರಮದ ಸಂಸ್ಥಾಪಕರಾದ ಶ್ರೀಮತಿ ಮಂಜುಳಮ್ಮ, ದೇವರ ಹಸುಗಳನ್ನ ನೋಡ್ತಾ ಇದ್ರೆ ನಮಗೆ ಪುಣ್ಯಕೋಟಿ ಕತೆ ನೆನಪಾಗುತ್ತದೆ. ವಾಣಿಜ್ಯೋದ್ಯಮಿಗಳಾದ ಶ್ರೀಮತಿ ಮಂಜುಳಾ ನಾಗರಾಜ್ ದೇವರ ಎತ್ತುಗಳಿಗೆ ಶೆಡ್ಗಳನ್ನು ನಿರ್ಮಿಸಿರುವುದನ್ನು ಶ್ಲಾಘಿಸಿದ್ದಾರೆ. ಶ್ರೀಮತಿ ಪ್ರೇಮಲೀಲಾ ರಾಮಣ್ಣ,
ಅವರ ಆಧ್ಯಾತ್ಮಿಕ ಜೀವಿ ಇಂದ್ರಮ್ಮನವರ ಹೆಸರಿನಲ್ಲಿ 5,000 ರೂಪಾಯಿ ನೀಡುವುದಾಗಿ ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಪಶುಸಂಗೋಪನಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀನಿವಾಸ ಬಾಬು, ಪದ್ಮಾ, ಶುಭಾ, ಮೋಹಿನಿ, ಸುಧಾಮಣಿ, ಗಿಡ್ಡ ಓಬಯ್ಯ, ಸಿದ್ದೇಶ್, ಯತೀಶ್ ಎಂ ಸಿದ್ದಾಪುರ, ಪ್ರೇಮಲೀಲಾ, ಹೂವಿನ ಲಕ್ಷ್ಮೀದೇವಮ್ಮ, ಮಹಾದೇವಿ, ನಳಿನ ಕುಮಾರಿ, ದೀಪಿಕಾ, ಸೋಮಶೇಖರ್, ಚಿನ್ನಯ್ಯ, ಬೋರಯ್ಯ, ನಾಗರಾಜ್, ಕಿಲಾರಿ ಪಾಲಯ್ಯ, ಕಿಲಾರಿ ಓಬಯ್ಯ, ಕಾಟಯ್ಯ, ಪಾಪಯ್ಯ, ಬೋಸಯ್ಯ ಉಪಸ್ಥಿತರಿದ್ದರು. ಇಂಥ ಒಂದು ಗೋಶಾಲೆ, ಗೋಮಾತೆ ಇರ್ತಕ್ಕಂಥ ಇದನ್ನ ಮಾಡಿದರೆ ಅವ್ರ ಮಹಾಪುರುಷರಂತಾನೆ ಅನ್ಬೋದು. ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಇರ್ತಕ್ಕಂಥವರೇ ಈ ಜನ್ಮದಲ್ಲಿ ಈ ಅವತಾರ ತಾಳಿ ಇಲ್ಲಿಗೆ ಬಂದಿದ್ದಾರೇನೋ ಅನ್ನಿಸ್ತಾ ಇದೆ. ತುಂಬಾ ಸಜ್ಜನರು ಇರ್ತಕ್ಕಂಥ ಪ್ರದೇಶ ಆಗಿದೆ ನಮ್ಮ ಚಳ್ಳಕೆರೆ. ಮನೋಹರಣ್ಣ ಅಂತ ಯೋಗ ಶಿಕ್ಷಕರಾಗಿದ್ದಾರೆ. ಅವರು ಈ ಊರಲ್ಲಿ ಧರ್ಮದ ಬೀಜನೇ ಬಿತ್ತಿದ್ದಾರೇನೋ ಅನ್ನೋಂಥ ಭಾಳ ಜನಗಳಿಗೆ ಸಂಸ್ಕಾರ, ಸಂಸ್ಕೃತಿ, ಸೇವೆ, ನಡೆ, ನುಡಿ, ನುಡಿದಂತೆ ನಡೆಯೋದು, ನಡೆದಂತೆ ಮಾತಾಡೋದು ಅಂಥವೆಲ್ಲ ಬೀಜ ಬಿತ್ತಿ ದೊಡ್ಡ ಆಲ್ದ ಮರದ ಥರ ನಮ್ಮ ಚಳ್ಳಕೆರೆ ಧರ್ಮದ ಬೀಡಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಪುಣ್ಯಕೋಟಿ ಥರ ಹಸುಗಳನ್ನೆಲ್ಲ ನೋಡಿ ಆ ದೈವದ ಸನ್ನಿಧಿನೇ ಇಲ್ಲೇ ಸೃಷ್ಟಿಸಿದೆ ಏನೋ ಅನ್ನೋ ಅಷ್ಟು ಖುಷಿ ಆಯಿತು. ಅದರಲ್ಲೂ ಸ್ವಾಮೀಜಿಯವ್ರ ಮಾತು ಕೇಳಿ ದೈವ ಸನ್ನಿಧಿಗೆ ಬಂದಿದ್ದೀವೋ, ಕೈಲಾಸಕ್ಕೆ ಬಂದಿದ್ದೀವೋ ಅನ್ನೋಷ್ಟು ಅವ್ರ ಮಾತುಗಳು ನಮಗೆ ಅರ್ಥೈಸಿದ್ವು. ಆಮೇಲೆ ಈ ಹಸು ನಾನು ಬಂದೇ ಬರ್ತೀನಿ, ಅದಕ್ಕೆ ಎಷ್ಟು ನೋವಿದ್ರು, ಯಾರು ಏನು ಕೆಟ್ಟದ್ದು ಮಾಡು ಅಂದ್ರೂ ಅದು ಕೆಟ್ಟದ್ದು ಮಾಡದೆ ರೀತಿಯಲ್ಲಿ ನಾನು ಮಾತು ಕೊಟ್ಟಿದ್ದೀನಿ, ನಾನು ಸಾಯ್ತೀನಿ ಹೋಗಿ ಅಂತ ಬರುತ್ತಲ್ಲ, ಅಂಥ ಒಳ್ಳೆ ಸತ್ಯಾತ್ಮರೇ ನಮ್ಮ ಈ ಕರ್ನಾಟಕದಲ್ಲಿ ಐದಾರೆ, ಅದು ನಮ್ಮ ಚಳ್ಳಕೆರೆಯಲ್ಲಿ ಐದಾರೆ ಅನ್ನೋವಷ್ಟು ನನಗೆ ಭಾಸವಾಗ್ತಾ ಇದೆ. ಅಷ್ಟು ಒಳ್ಳೆ ಸಜ್ಜನರು ಈ ಕರ್ನಾಟಕದ ಜನನೇ ಸಜ್ಜನರು ಇರ್ಬೋದು. ಆ ಹಸು ಅನ್ನೋದಕ್ಕೆ ಅಷ್ಟು ನಿಯತ್ತಿದೆ ಅಂದಮೇಲೆ ಈ ಪ್ರದೇಶದಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣುಮಕ್ಕಳಿಗೆ, ಮಹಾಪುರುಷರಿಗೆ ಇನ್ನೆಷ್ಟು ಒಳ್ಳೆ ರೀತಿ ಇರ್ಬೋದು ಅಂತ ಭಾವಿಸ್ತಾ ಇದ್ದೀವಿ. ಆಮೇಲೆ ಆ ಹುಲಿ ಕೆಟ್ಟ ಜನಗಳು ನಮ್ಮ ಒಳ್ಳೆತನಕ್ಕೆ ಅವರೇ ನಾವು ಏನು ಕೆಟ್ಟದ್ದು ಮಾಡಿದ್ವಿ ಅಂತ ಅವರಷ್ಟಕ್ಕೆ ಅವರೇನೆ ನಾವು ಕೆಟ್ಟವ್ರು ಅಂದ್ಕೊಂಡ್ಬಿಡ್ತಾರೆ. ಆಮೇಲೆ ಆ ಪುಣ್ಯಕೋಟಿ ವಾಪಸ್ ದೊಡ್ಡಿಗೆ ಬಂದಿದ್ದ ದಿವಸನ ವಾಪಸ್ ಬಂದಿದ್ದ ಧರ್ಮ ಉಳಿದಿದ್ದು ದಿನ ಇವತ್ತು. ಧರ್ಮ ಅಂತಕ್ಕಂಥದ್ದು ಎಲ್ಲಿ ಹೋಗಲ್ಲ, ಅನ್ಯಾಯಗಳು ಎಂದೂ ಉದ್ಧಾರ ಆಗಲ್ಲ, ನ್ಯಾಯನೇ ಉದ್ಧಾರ ಆಗೋದು ಅನ್ನೋ ಒಂದು ಪರಿಕಲ್ಪನೆಯಿಂದ ಆವತ್ತಿನ ದಿವಸ ಹಾಲನ್ನೆಲ್ಲ ಉಕ್ಕಿಸ್ಬಿಟ್ಟು ಸಂಕ್ರಾಂತಿ ಹಬ್ಬವನ್ನು ಮಾಡಿದ್ರು ಅನ್ನೋ ಒಂದು ಪ್ರಸಂಗ ಈ ಗೋವಿನ ಹಾಡಿನಲ್ಲಿ ಇದೆ. ಆವತ್ತಿನ ದಿವಸ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದರು. ಸತ್ಯ ಭೂಮಿ ಮೇಲೆ ಉತ್ಕೃಷ್ಟವಾಗಿ ಬೆಳೆಯುತ್ತೆ ಅನ್ನೋ ಒಂದು ನೀತಿ ಮೇಲೆ ಆವತ್ತಿನ ದಿವಸ ಸಂಕ್ರಾಂತಿ ಹಬ್ಬವನ್ನು ಮಾಡಿದ್ರಂತೆ. ಇಲ್ಲಿಗೆ ಬಂದು ಈ ವಾತಾವರಣ ನೋಡಿದ್ರೆ ಸಂಕ್ರಾಂತಿ ಹಬ್ಬ ಮಾಡಿದಷ್ಟೇ ಚೆನ್ನಾಗಿ, ಆ ಗೋವಿನ ಕತೆ ಕೇಳಿದಷ್ಟೇ ಪ್ರೀತಿ, ಸ್ವಾಮಿಯವ್ರ ಮಾತುಗಳು ಕೇಳಿ ನಿಮ್ಮೆಲ್ಲ ಉತ್ಸಾಹ ಕೇಳಿ ನನಗೆ ತುಂಬ ಸಂತೋಷ ಆಗಿದೆ. ನಾನು ಸಹ ನನ್ನ ಕೈಲಾದಷ್ಟು ಈ ಗೋಶಾಲೆಗೆ ನಾನೊಂದು 5,101 ರೂಪಾಯಿಯನ್ನು ನಿರ್ದೇಶನ ಮುಟ್ಟಿಸ್ತೀನಿ. ಇದು ಹಿಂದಿನ ಕಾಲದಲ್ಲಿ ಗೋವಿನ ಹಾಡಿನ ಕತೆ ಕೇಳಿದ್ವಲ್ಲ, ಅದೇ ರೀತಿಯಾಗಿ ಸಮೃದ್ಧಿಯಾಗಿ ಬೆಳೀಲಿ. ಈ ಜಗಳೂರಜ್ಜ ಮಹಾಸ್ವಾಮಿ ಕ್ಷೇತ್ರದಲ್ಲಿ ಈ ಸತ್ಯವಂತನ ಜೊತೆಯಲ್ಲೇ ಈ ಪುಣ್ಯ ಭೂಮಿನೂ ಬೆಳೀಲಿ ಅಂತ ಹೇಳ್ತಾ, ಇದನ್ನು ನೋಡಿ ಕೇಳ್ತಕ್ಕಂಥ ಎಲ್ಲ ಪುರುಷರಿಗೂ ದೇವರು ಶಕ್ತಿ ಚೈತನ್ಯ ಕೊಡಲಿ. ಆ ಪುಣ್ಯಕೋಟಿ ಅಂತ ಸದ್ಗುಣಗಳನ್ನೇ ಇವರಿಗೆ ಕೊಟ್ಟು ಆರೋಗ್ಯ ಆಯಸ್ಸು ಕೊಟ್ಟು ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿ ಈ ಗೋಶಾಲೆಯನ್ನು ತುಂಬ ಚೆನ್ನಾಗಿ ಅಭಿವೃದ್ಧಿ ಪಡಿಸಲಿ ಅಂತ ಹೇಳ್ತಾ ನನ್ನ ಎಲ್ಲರಿಗೂ ವಂದಿಸ್ತಾ ನನಗೆ ನಾಯಕನಹಟ್ಟಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ದಲಿತರಿಗೆ ಮೀಸಲಿಟ್ಟಿದ್ದ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ದಲಿತರಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಎಸಗಿದೆ ಎಂದು ಬಿಜೆಪಿ ನಾಯಕನಹಟ್ಟಿ ಮಂಡಲ ಅಧ್ಯಕ್ಷ ಚನ್ನಾಗನಹಳ್ಳಿ ಮಲ್ಲೇಶ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ನಂತರ ಮಾತನಾಡಿದ ಅವರು, ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷಗಳಾಗಿದ್ದು ಈ ಕ್ಷೇತ್ರಕ್ಕೆ ಒಂದು ಚರಂಡಿಯನ್ನ ಮಾಡಲಿಕ್ಕೆ ಅನುದಾನ ಸಿಗುತ್ತಿಲ್ಲ ಎಂದು ಶಾಸಕ ಎನ್ವೈ ಗೋಪಾಲಕೃಷ್ಣ ಬಹಿರಂಗ ಅಸಮಾಧಾನ ವ್ಯಕ್ತಪಡಿಸಿದ್ದನ್ನ ಮಾಧ್ಯಮಗಳಲ್ಲಿ ನೋಡಿದ್ದೇವೆ. ಈ ಕ್ಷೇತ್ರಕ್ಕೆ ಹೆಚ್ಚು ಅನುದಾನ ನೀಡಬೇಕು
ಎಂದು ಕಾಂಗ್ರೆಸ್ ಶಾಸಕರ ಪರವಾಗಿ ಬಿಜೆಪಿ ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಮೊಳಕಾಲ್ಮೂರು ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ್ದೇವೆ. ಆದರೆ ನಿಮ್ಮ ಪಕ್ಷದವರೇ ಮಾಡಲಿಲ್ಲ, ನಾವು ಮಾಡಿದ್ದೇವೆ ಎಂದು ಖಡಕ್ ಆಗಿ ಹೇಳಿದ್ದಾರೆ. ನಂತರ ಬಿಜೆಪಿ ಮಂಡಲ ಅಧ್ಯಕ್ಷ ಇ ರಾಮರೆಡ್ಡಿ ಮತ್ತು ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಬೋರಸ್ವಾಮಿ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಓ ಮಂಜುನಾಥ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಮೈಸೂರು ಪಾಲಣ್ಣ, ಪಟ್ಟಣ ಪಂಚಾಯಿತಿ ಸದಸ್ಯ ಮಾಂತಣ್ಣ, ಎಚ್ವಿ ಪ್ರಕಾಶ್ ರೆಡ್ಡಿ, ಚೌಳಗೆರೆ ನಾಗರಾಜ್, ಓಬಣ್ಣ, ದರ್ಶನ್, ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಪಾಟೀಲ್ ಇನ್ನು ಮುಂತಾದವರು ಹಾಜರಿದ್ದರು. ಗೊಂದಲಗಳು ಬೇಕಾದಷ್ಟಿದ್ದಾರೆ, ಅವನು ಮಾತಾಡೋಕ್ಕೆ ಆಗಲ್ಲ. ಅಂತ ಒಂದು ಸಂದರ್ಭದಲ್ಲಿ ಸುಮ್ಮನೆ ಅವ್ರು ಮಾತಾಡೋದು ಇವ್ರು ಮಾತಾಡೋದು ಅಂತೇಳಿ ಅವರು ವೈಯಕ್ತಿಕ ದೊಡ್ಡರವರು ಹಾಲಿ MLA ಆಗಿರ್ಬೋದು, ಮಾಜಿ MLA ಇರೋದು, ಅವರು ವೈಯಕ್ತಿಕ ವಿಚಾರವಾಗಿ ಅವರವರ ಒಂದು ಏನು ಮಾತುಗಳು ಏನು ಮಾತಾಡೋದು ಮಾತಾಡಲಿ. ನಾವು ಕಾರ್ಯಕರ್ತರು ನಮ್ಮ ಏನು ಏಳಿಗೆಗೆ ಮಾತ್ರ ಅಷ್ಟೇ ಮಾತಾಡಬೇಕು. ಅಲ್ಲಿ ಬೇರೆ ಜಾತಿ ಅದು ಇದು ಅಂತ ಇರಲಿ, ಅದು ಏನು ಮಾತಾಡೋದು ನಾವು ಅದು ಸಂಬಂಧ ಅಲ್ಲ. ಆದರೆ ಒಂದು ಹೇಳ್ತೀನಿ, ಇಲ್ಲಿ 35 ಏನು ಇವತ್ತು 25-30 ವರ್ಷ ಇಲ್ಲಿ ಆಳ್ವಿಕೆ ಮಾಡಿದ್ದಾರೆ. ಇಲ್ಲಿ ಗೆದ್ದು 60 ವರ್ಷ ಇಲ್ಲಿ ಕಾಂಗ್ರೆಸ್ ಆಳ್ವಿಕೆ ಮಾಡಿರೋದು. ಅದರಲ್ಲಿ ಕನಿಷ್ಠ 40-45 ವರ್ಷ ಅವರೇ ಆಳ್ವಿಕೆ ಮಾಡಿದ್ದಾರೆ ಕಾಂಗ್ರೆಸ್. ಅದರಲ್ಲಿ ಗೋಪಾಲಕೃಷ್ಣ ಸಾಹೇಬರು ಕೂಡ 25 ವರ್ಷ ಇಲ್ಲಿ ಆಳ್ವಿಕೆ ಮಾಡಿದ್ದಾರೆ. ಅವ್ರ ಅಭಿವೃದ್ಧಿ ಏನು ಮಾಡಿದ್ದಾರೆ, ನಮ್ಮ ಏನು ಬಿಜೆಪಿ ಶಾಸಕರಾಗಿ ಗೆದ್ದಂತ ತಿಪ್ಪೇಸ್ವಾಮಿಯವರ ಮಾಜಿ ಶಾಸಕರು ಹಾಗೂ ಶ್ರೀರಾಮುಲು ಸರ್ 10 ವರ್ಷದಲ್ಲಿ ಏನಕ್ಕೆ ಕೆಲಸ ಮಾಡಿದ್ರು ಅಂತ ಹೇಳಿ ಸ್ವಲ್ಪ ನೋಡೋಣ. ನೀವು ನೋಡ್ರಿ, ನಾವು ನೋಡ್ರಿ, ಜನಗಳಿಗೆ ಕೇಳ್ರಿ ಎಷ್ಟು ಅಭಿವೃದ್ಧಿ ಆಗಿದೆ, ನಾವು ಎಷ್ಟು ಅಭಿವೃದ್ಧಿ ಆಗಿದೆ. 4 ಗಂಟೆ ಒಳಗೆ ಓಡಾಡಕ್ ಆಗುತ್ತೆ ಅಂದ್ರೆ ಇವತ್ತು ಮೇನ್ ರೋಡ್ ಎಷ್ಟು ಇದು ಅಭಿವೃದ್ಧಿ ಆಗಿ ಇವತ್ತು ಅಗಲೀಕರಣ ಮಾಡಿ ಎಲ್ಲಾ ಸುತ್ತ ಏನು ಇವತ್ತು ಲೈಟ್ಗಳು ಹಾಕಿ, ಆಮೇಲೆ ಕುಡಿಯೋ ನೀರಿನ ಏನ್ರಿ ಇವತ್ತು ಅಲ್ಲಿ ಫಿಲ್ಟರ್ಗಳು ತಂದು ಎಲ್ಲ ಅದನ್ನ ಓಪನ್ ಮಾಡಿ ಎಲ್ಲ ಮಾಡಿದ್ವಿ. ಇಲ್ಲಿ ತೇರು ಹೋಗಕ್ಕೆ ರಸ್ತೆ ಇರಲಿಲ್ಲ, ಕೋಟಿಗಳೆಲ್ಲ ಏನ್ ತಂದು ನಾವು ಅನುದಾನ ಶ್ರೀರಾಮುಲು ಸರ್ ಹಾಕಿದ್ದಾರೆ, ತಿಪ್ಪೇಸ್ವಾಮಿ ಹಾಕಿದ್ದಾರೆ, ಮಾಡಿದ್ದಾರೆ. ಆ ಕಡೆ ಉಳ್ಳಾರ್ತಿ ಇದರಲ್ಲಿ ಅದೊಂದು ದೊಡ್ಡ ಒಂದು ಸಿಟಿ ಆಗಿದೆ. ಅಷ್ಟೊಂದು ನಾವು ಮತ್ತೆ ಅಗಲೀಕರಣ ಮತ್ತು ರೋಡ್ ಮಾಡಿ ಅಲ್ಲಿ ಕೂಡ ಅಭಿವೃದ್ಧಿ ಕೆಲಸ ಮಾಡಿದ್ವಿ. ಏನು ಮೊಳಕಾಲ್ಮೂರಲ್ಲಿ ನಮ್ಮ ಅಧ್ಯಕ್ಷ ಹೇಳಿದಂಗೆ ಅಲ್ಲಿ ಕೂಡ 30 ಕೋಟಿ ಹಾಕಿ 106 ಕೋಟಿ ಹಾಕಿ ಕೆಲಸ ಮಾಡಿದ್ವಿ. ನಮ್ಮ ಅವಧಿಯೊಳಗೆ ಏನಿವತ್ತು 10 ವರ್ಷಕ್ಕೆ ಏನ್ ಮಾಡ್ಬೇಕು, ಅವ್ರು 25 ವರ್ಷಕ್ಕೆ ಏನ್ ಮಾಡಿದ್ರು ಅದಕ್ಕಿಂತ ಹೆಚ್ಚಿಗೆ ನಾವು 30-35 ವರ್ಷ ಕೆಲಸ ಮಾಡಿದಷ್ಟು 10 ವರ್ಷಕ್ಕೆ ಮಾಡಿದ್ವಿ. ಅದನ್ನ ಕೆಲಸ ಕೇಳ್ರಿ, ನಾವು ಮಾಡಿದೀವಿ, ನೀವು ಮಾಡಿದ್ರೆ ಏನ್ ಮಾಡಿದ್ರೆ ಗೊತ್ತಿಲ್ಲ. ನಾವೆಲ್ಲ ಅಂಚೆ ಪ್ರಕಾರ ನಾವು ಕೂಡ ಲೀಸ್ ಕೊಡ್ತೀವಿ, ಎಷ್ಟೆಷ್ಟು ಮಾಡಿದ್ವಿ ನಮ್ಮ 10 ವರ್ಷದಲ್ಲಿ ಅಂತೇಳಿ. ನೀವು ಕೂಡ ಕೊಡ್ರಿ, ನೀವು ಕೂಡ ಮಾಡ್ರಿ. ಯಾಕಂದ್ರೆ ನಿಮಗೆ ಒಂದು ಹೇಳ್ತೀನಿ, ಯಾಕಂದ್ರೆ ಕಾಂಗ್ರೆಸ್ ಕಾರ್ಯಕರ್ತ ಬಂದು ನಮ್ಮ ಅಣ್ಣತಮ್ಮಳೆ ಅವರು ಕೂಡ ಹೇಳ್ತಾ ಇದೀವಿ, ನಮ್ಮ ಕ್ಷೇತ್ರ ಏಳಿಗೆಬೇಕಂದ್ರೆ ಅಲ್ಲ ಸ್ವಾಮಿ, ನಮ್ಮ ಏನು STVಗೆ ಬಂದ ದುಡ್ಡು 189 ಕೋಟಿ ಕೊಳ್ಳೆ ಬಿಡಿದ್ರೆ ಸ್ವಾಮಿ, ನೀವು ಕೇಳಿಲ್ಲ, ಒಂದು ಬಾಯಿ ಬಿಡ್ಲಿಲ್ಲ. ಇಲ್ಲಿರೋದೇ ಎಷ್ಟು ಜನಗಳು ಬಹಳ, ಇಲ್ಲಿ ಹೆಚ್ಚು ಜನ ಬಿಟ್ಟರೆ ಯಾರಿದ್ದಾರೆ? ಯಾರಾದ್ರೂ ಕೇಳಿದ್ರೆ ನಾವು ಬಿಜೆಪಿ ಅವರು ಎಲ್ಲ ರೋಡ್ಗಳಿದ್ದಲ್ಲ, ನಾವೆಲ್ಲ ಧರಣಿ ಮಾಡಿ ಸ್ಟ್ರೈಕ್ ಮಾಡಿ ಕೇಳಿದ್ವಲ್ಲ ಸ್ವಾಮಿ. ನೀವೇನು ಕೇಳಿದ್ರ? MLA ಏನಾದ್ರು ವಿಧಾನಸೌಧ ಮಾತಾಡಿದ್ರ? ಇಲ್ಲ ನೀವೇನಾದ್ರೂ ಸ್ಟ್ರೈಕ್ ನಮ್ಗೆ ಕೈ ಜೋಡಿಸ್ಯಾರ? ಅನ್ಯಾಯ ಆಗಿದೆ ಅಂತ ಕೇಳಿದ್ರೇನ್ರಿ? ನೀವು ಪಕ್ಷ ಅಂತ ಹೇಳಿದ್ರೆ ನಾವು ಹಿಂದುಳಿದೀವಿ. ನಮ್ಮ ಹಿಂದುಳಿದಂತ ಕ್ಷೇತ್ರ ಮೊಳಕಾಲ್ಮೂರು. ದಯಮಾಡಿ ಅವೆಲ್ಲ ರಾಜಕೀಯ ಮಾಡ್ರಿ ಗೆಲ್ಲಕ್ಕೆ, ಬಟ್ ಅಭಿವೃದ್ಧಿ ಕೆಲಸ ಬಂದಾಗ ಅಭಿವೃದ್ಧಿ ಕೆಲಸಗಳ ನೀವು ಮಾತಾಡ್ರಿ. ನಾವು ಅಷ್ಟೆಲ್ಲ ನಾವು ಸ್ಟ್ರೈಕ್ ಮಾಡಿದ್ರೆ ಯಾರು ಸ್ಪಂದಿಸಲಿಲ್ಲ. ಇವತ್ತೇನು ಭ್ರಷ್ಟಾಚಾರ ತುಂಬಿ ತುಳುತ್ತದಲ್ರಿ, ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ ಅಲ್ರಿ. ಇನ್ನು ನಿಮ್ಮ ಅಲ್ಲಿ ಸರ್ಕಾರದಂತ ಇರೋಂತ ನಿಮ್ಮ ಏನು ನಿಮ್ಮ ಪಕ್ಷದ ಶಾಸಕರೇ ಇವತ್ತು ಎಲ್ಲ ಹೇಳ್ತಾರಲ್ರಿ, ಮನೆ ಕೊಡಕ್ಕೆ ದುಡ್ಡು ಕೇಳ್ತಾರಲ್ರಿ. ಇವತ್ತು ಅಲ್ಲಿ ಬೆಂಗಳೂರಲ್ಲಿ ವಸತಿ ಸಚಿವರು ಅವ್ರ ಆಪ್ತ ಕೇಳ್ತಾ ಇದಾರೆ, ಅವ್ರಿಗೆ ಕೆಲಸ ಇಲ್ಲ, ಪೂಜೆ ಮಾಡಿದಾರೆ. 106 ಕೋಟಿ ನಾವು ಹೋಗಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಅದನ್ನು ಸರಿಪಡಿಸ್ಕೊಡ್ರಿ. ನಾವ್ ಹೇಳಿಲ್ಲ ಸ್ವಾಮಿ, ನೀನೇ ಹೇಳಿದೀಯಾ. ನೀನೇ ಮೊನ್ನೆ ಯಾವ್ದೋ ರಾಮ್ಪುರ್ ಕಡೆ ಒಂದು ಯಾವ್ದೋ ಉದ್ಘಾಟನೆ ಮಾಡ್ಬೇಕಾದ್ರೆ ಒಂದು ಏನು ಇಂದಿರಾ ಕ್ಯಾಂಟೀನ್ ಏನು ಅಲ್ಲಿ ಹೇಳಿದ್ರಿ ಸ್ವಾಮಿ ನೀವು ಯಾವ್ದೋ ಕಾರ್ಯಕ್ರಮದಲ್ಲಿ. ನನಗೆ ಒಂದು ಚರಂಡಿ ಮಾಡಕ್ ಆಗ್ತಾ ಇಲ್ಲ, ರೋಡ್ ಮಾಡಕ್ ಆಗ್ತಿಲ್ಲ, ಸ್ಕೂಲ್ ಕಟ್ಟಕ್ ಆಗ್ತಾ ಇಲ್ಲ ಅಂತ ನೀವ್ ಹೇಳಿದ್ರಿ. ನಾವಲ್ಲ ಸ್ವಾಮಿ. ಅದ್ರ ಬಗ್ಗೆ ನಾವು ನಿಮ್ಗೆ ನಮ್ಮ ಶಾಸಕರಿಗೆ ಒತ್ತು ಕೊಡ್ರಿ, ಅನುದಾನ ಕೊಡ್ರಿ. ಸಿದ್ದರಾಮಯ್ಯ ಅವರೇ ಇಲ್ಲ ರಾಜೀನಾಮೆ ಕೊಡಿ ಅಂತ ನಿಮ್ಮ ಪರವಾಗಿ ಮಾತಾಡಿದ್ವಲ್ರಿ, ನಮ್ ಪರವಾಗಲ್ಲ. ನಿನ್ನ ಉಳಿಸ್ಬೇಕಂತೇಳಿ ನಾವು ಮಾಡಿದ್ವಿ, ನಿಮ್ಮ ಕಾರ್ಯಕರ್ತರು ಮಾಡಿಲ್ಲ, ನಾವು ಮಾಡಿದ್ವಿ. ಅದನ್ನ ನಾವು ಸಮರ್ಸ್ಕೊಂಡಿದೀವಿ. ನಾವೇನು ನಿಮ್ಮ ಅಭಿವೃದ್ಧಿ ಕೆಲಸ ಮಾಡ್ಬೇಡ ಅಂತ ನಾವು ಯಾವತ್ತು ಹೇಳಿಲ್ಲ. ಮಾಡ್ರಿ, ನಿಮ್ಗೂ ನಾವು ಸಾಥ್ ಕೊಡ್ತೀವಿ. ನಮ್ಮ ಶಾಸಕರು ಕೂಡ ಯಾರು ಏನು ಮಾಡಿಲ್ಲ. ನೀವು ವೈಯಕ್ತಿಕ ಬಳಿ ನೀವು ನಮ್ಮ ಶಾಸಕರು ಬೈತೀರ, ಅದು ನಿಮ್ಮ ದೊಡ್ಡ ವಿಚಾರ. ನೀವಿಬ್ಬರು ಕುತ್ಕೊಂಡು ಬಗೆಹರಿಸ್ಕೊಂಡ್ರಿ. ಯಾಕಂದ್ರೆ ನೀವು ಮಾತಾಡಿದ್ಮೇಲೆ ಅವ್ರು ಮಾತಾಡಿದ್ರೆ ಅದು ನಾನು 2 ವಿಡಿಯೋ ನೋಡಿದೀನಿ. ದಯಮಾಡಿ ನಾವು ಅದನ್ನ ನಿಮಗೆ ನಮ್ಮ ಪಂಚಾಯತ್ ಹೇಳಕ್ ನಮ್ಗೆ ಆಗಲ್ಲ. ದಯಮಾಡಿ ನೀವು ಕೂಡ ನಿಮ್ಮದು ನೀವು ತಿದ್ಕೊಳ್ರಿ, ಅವ್ರು ಮಾಡ್ಕೊಳ್ಳಿ. ಕ್ಷೇತ್ರ ಬಗ್ಗೆ ಅಭಿವೃದ್ಧಿ ಮಾಡ್ರಿ. ಯಾಕಂದ್ರೆ ನೀವು ಕಾರ್ಯಕರ್ತರಿಗಿಡೋದು, ನಾವಿಲ್ಲಿ ಕಾರ್ಯಕರ್ತರು ಬೀದಿ ಪಾಲಾಗೋದು ನಾವು. ನೀವೇನಿಬ್ರು ಎಲ್ಲೇ ಇರ್ತೀರಾ? ನೀವು ಅಲ್ಲಿ ಮಾತಾಡಿದ್ರೆ ಫಸ್ಟ್ ಮಾತಾಡಿದ್ರು ರೂಲಿಂಗರು. ನಾವು ವಿರೋಧ ಪಕ್ಷದಲ್ಲಿ ನಿಮ್ಮನ್ನು ಬೈಯಕ್ಕೆ ಇರೋದು, ನಾವು ಮಾತಾಡಕ್ಕೆ ಇರೋದು ನಿಮ್ಮನ್ನ.
ನೀವು ನಿದ್ದೆ ಮಾಡ್ತಿದ್ರೆ ನಿಮ್ ಎಬ್ಬಸಕ್ಕೆ ನಾವು ಇರೋದು, ನಿಮ್ಮನ್ನ ತಿವಿಯಕ್ಕೆ ನಾವು ಇರೋದು. ಯಾಕೆ ನೀವು ಮಾತಾಡಲ್ಲ? ಇವತ್ತು ಮೋದಿನ ಏನ್ ತರ ಮಾತಾಡ್ತೀರಿ? ಏನಾದ್ರು ಮೋದಿ ಬಂದು ಕೇಳಿದಾರ? ನೀವು ಅಭಿವೃದ್ಧಿ ನಿಮ್ಮ ವೈಯಕ್ತಿಕ ತಿಪ್ಪೇಸ್ವಾಮಿ ಅವ್ರ ವೈಯಕ್ತಿಕ ಇದ್ರೆ ಮಾತಾಡ್ಕೊಂಡು ನೀವು ಅವರು ಜನ ನಿಂತಿಟ್ಕೊಂಡು ಯಾವ ವೇದಿಕೆಯಲ್ಲಿ ಮಾತಾಡ್ತಾ ಇಲ್ಲ. ತಿಪ್ಪೇಸ್ವಾಮಿ ಅವರು ಒಬ್ಬಂಟಿಗರಾಗಿ ಅವರೇ ಕುತ್ಕೊಂಡು ಅವರೇ ವಿಡಿಯೋ ಮಾಡಿ ಅವರೇ ಮಾತಾಡ್ತಿದ್ದಾರೆ. ನೀವು ಅದೇ ತರ ಮಾಡಿ. ಅದನ್ನ ಬಿಟ್ಟು ಕಾಂಗ್ರೆಸ್ನವರೆಲ್ಲ ಎತ್ಕಟ್ಟಿ ನೀವು ಕಂಪ್ಲೇಂಟ್ ಕೊಡಿಸೋದು ಇದೆಲ್ಲ ಮಾಡಿದ್ರೆ ಇದು ಒಳ್ಳೆ ಆರೋಗ್ಯಕರ ಲಕ್ಷಣ ಅಲ್ಲ. ಅಭಿವೃದ್ಧಿ ಕಡೆ ಯೋಚನೆ ಮಾಡ್ರಿ, ಅಭಿವೃದ್ಧಿ ಪರ ಮಾತಾಡ್ರಿ. ಸಂಸ್ಕಾರ ಅಂತ ಮಾತಾಡೋದು ಅದಲ್ಲ. ಸಂಸ್ಕಾರ ನಿಮ್ಗೈತಾ? ನಿಮ್ ಸಿಎಂಗೈತಾ? ಎಲ್ಲರಿಗೂ ಅವರು ನಡ್ಕೊಳ್ಳುತ್ತಿರ್ತಕ್ಕಂಥದ್ದು, ಅವರ ಹಿಂಬಾಲಕರು ಮಾಡ್ತಕ್ಕಂಥ ಕೆಲಸವನ್ನ ಅತ್ಯಂತ ನಮಗೆ ಬಹಳ ನೋವು ತಂದಿದೆ. ನಾವು ಇದುವರೆಗೂ ಸಹ ಯಾವುದೇ ಮುಖಂಡರು, ನಮ್ಮ ಪಕ್ಷದ ಕಾರ್ಯಕರ್ತರು ಯಾವುದು ಸಹ ಎಲ್ಲೂ ಚಕಾರ ಎತ್ತದಲ್ಲಿ ಅನೇಕ ಅವರು ಹಿರಿಯರಿದ್ದಾರೆ ಮಾಡ್ಕೊಂಡು ಹೋಗ್ತಾರೆ ಅಂತ ನಾವು ಎಲ್ಲ ಭಾವಿಸಿದ್ರೆ, ಅವರಿಗೆ ಶಾಸಕರಿಗೆ ಇಂಥ ಹಿಂಬಾಲಕರಿಂದ ನಿಮ್ಮ ನಡತೆಗೆ, ನಿಮ್ಮ ಇದಕ್ಕೆ, ನಿಮ್ಮ ಇದಾಗ್ತಕ್ಕಂಥ ಕೆಲಸನ ಮಾಡ್ತಾರೆ. ಇವ್ರ ಬಗ್ಗೆ ಇವರು ರಾತ್ರಿ ಒಂದು ಪಕ್ಷದಲ್ಲಿ ಇರ್ತಾರೆ, ಇವ್ರು ಯಾವ ಪಕ್ಷ ಅಂತಾನೆ ಗೊತ್ತಿರೋದಿಲ್ಲ ಇವ್ರಿಗೆ. ಬೆಳಿಗ್ಗೆ ಒಂದು ಪಾರ್ಟಿಯಲ್ಲಿ ಇನ್ನೊಂದು ಇದರಲ್ಲಿ ಅವ್ರ ಹತ್ರನೇ ಫೋನಲ್ಲಿ ಮಾತಾಡ್ತಾರೆ. ನಮ್ಮ ಪಕ್ಷದ ನಮ್ಮ ಮುಖಂಡರಲ್ಲೂ ಸಹ ಅವರಿಗೆ ರಾತ್ರಿ ನಾನು ಏನೋ ಮಾತಾಡ್ಬಿಟ್ಟಿದ್ದೀನಿ ಅಂತ ಮಾತಾಡ್ತಾರೆ. ಇಂಥ ಕೆಲಸವನ್ನು ಮಾಡ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರು ಅನೇಕ ಅವರು ಪಕ್ಷದಲ್ಲಿ ಇರ್ತಾರೆ. ಆದ್ರೆ ಅವ್ರನ್ನ ಕಡೆಗಣನೆ ಮಾಡಿ ಇಂಥ ಕೆಲವರು ತಿಳಿಗೇಡಿಗಳು ಅವರು ತಲೆ ಇದು ಬುಡ ಇಲ್ಲದಂತ ವ್ಯಕ್ತಿಗಳ ಜೊತೆಗೆ ಅವರಿಗೆ ಸಹಕಾರ ಮಾಡ್ತಕ್ಕಂಥದ್ದು ಅತ್ಯಂತ ಶೋಧನೀಯ. ಇಂಥ ವ್ಯಕ್ತಿಗಳಿಗೆ ನೀವು ಇನ್ನೂ ಮುಂದುವರೆಸಿದ್ದೆ ಆದ್ರೆ ಇಂಥವ್ರಿಗೆ ಬಲ ಇರ್ತಕ್ಕಂಥದ್ದು ನಿಮಗೆ ಶೋಭೆ ತರಂತದ್ದೆಲ್ಲ ಶಾಸಕರಲ್ಲಿ ಮನವಿ ಮಾಡ್ತೇವೆ. ಅವರು ಯಾವುದೇ ಕಾರಣಕ್ಕೂ ಈ ಕ್ಷೇತ್ರದಲ್ಲಿ ಈಗ ನಮ್ಮ ಈಗೇನು ನಡೆದಿದೆ ಈ ಸ್ವತ್ತು ವಿಚಾರವಾಗಿ ಮತ್ತೆ ಈ ಕೆಲಸಗಳಲ್ಲಿ ಅವ್ಯವಹಾರ ಆಗಿರ್ತಕ್ಕಂಥದ್ದು ಕೂಲಂಕಷವಾಗಿ ನಿಮಗೆ ಶಾಸಕರಿಗೆ ಕಾಣದೇ ಇರ್ಬೋದು. ಬಂದು ಇಲ್ಲಿ ಪರಿಶೀಲನೆ ಮಾಡಬೇಕು. ನಿಮ್ಮ ಸರ್ಕಾರ ಆಡಳಿತದಲ್ಲಿದೆ, ಇದು ಇಂಥದ್ದ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಮುಖಂಡರ ಬಗ್ಗೆ ಏನಾದ್ರು ಪರಿಶಿಷ್ಟ ಜಾತಿಯಲ್ಲಿ ಬಹುಸಂಖ್ಯಾತರು ನಾವಿದ್ದಾಗ ನಮ್ಮ ಪರಿಶಿಷ್ಟ ಪಂಗಡ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಸಮುದಾಯದ ಹತ್ರ ಹೋದಾಗ ಇನ್ನೊಂದು ಸಮುದಾಯ ಅಂತ ಹೇಳ್ತಾರೆ. ಇಂಥ ವ್ಯಕ್ತಿ ನಮ್ಮ ಸಮಾಜದ ಮುಖಂಡರ ಬಗ್ಗೆ ಮಾತಾಡತಕ್ಕಂಥದ್ದು ನಾಲಿಗೆ ಬಿಗಿಡಿದು ಮಾತಾಡಬೇಕು ಅಂತ ಈ ಸಂದರ್ಭದಲ್ಲಿ ಅವರಿಗೆ ಈ ಪತ್ರಿಕಾಗೋಷ್ಠಿ ಎಚ್ಚರಿಕೆ ನೀಡ್ತಾ ಇದ್ದೀನಿ ಬಂಧುಗಳೇ. ನಗರದ ಸರ್ವತೋಮುಖ ಅಭಿವೃದ್ಧಿಗೆ ನೂತನ ಅಧ್ಯಕ್ಷೆ ಶಿಲ್ಪಾ ಮುರಳೀಧರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಗರದ ಸ್ವಚ್ಛತೆ ಇವರ ಧ್ಯೇಯವಾಗಿದೆ ಎಂದು ಶಾಸಕ ಟಿ ರಘುಮೂರ್ತಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅವರು ನಗರದ ನಗರಸಭೆ ಸಭಾಂಗಣದಲ್ಲಿ ನೂತನವಾಗಿ ನಗರಸಭೆ ಅಧ್ಯಕ್ಷೆ ಶಿಲ್ಪಾ ಮುರಳೀಧರ್ ಅವರ ಅವಿರೋಧ ಆಯ್ಕೆಯ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಇನ್ನು ನಗರಸಭೆಯ ನೂತನ ಅಧ್ಯಕ್ಷೆ ಶಿಲ್ಪಾ ಮುರಳೀಧರ್ ಮಾತನಾಡಿ, ಸಾರ್ವಜನಿಕರ ಕೆಲಸ ಕಾರ್ಯಗಳಿಗೆ ಅತಿ ಶೀಘ್ರದಲ್ಲಿ ಪರಿಹಾರ, ಸರ್ಕಾರದ ಕಾಲಮಿತಿಯಲ್ಲಿ ಸಾರ್ವಜನಿಕರ ಕೆಲಸಗಳನ್ನು ಕಾಲ ವಿಳಂಬವಿಲ್ಲದೆ ಸರಿಯಾದ ಸಮಯಕ್ಕೆ ಅವರಿಗೆ ತಮ್ಮ ನಿವೇಶನ, ಈ ಖಾತೆ, ಕಂದಾಯ ಇನ್ನಿತರೆ ಕೆಲಸಗಳನ್ನು ಮಾಡುವುದರ ಮೂಲಕ ನಗರದ ಸ್ವಚ್ಛತೆಗೆ ಆದ್ಯತೆ ನೀಡುತ್ತೇನೆ ಎಂದು ಹೇಳಿದ್ದಾರೆ. ಚಿತ್ರದುರ್ಗ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಪಂಪೀರವರು ಹಾಗೂ ಚಳ್ಳಕೆರೆ ನಗರಸಭೆಯ ಗೌರವಾನ್ವಿತ ಸರ್ವ ಸದಸ್ಯರುಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರು ಮತ್ತು 4ನೇ ವಾರ್ಡಿನ ಸಹೃದಯ ಮತದಾರ ಬಂಧುಗಳು. ಇದೇ ಸಂದರ್ಭದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷೆ ಮಂಜುಳಾ ಪ್ರಸನ್ನಕುಮಾರ್, ಉಪಾಧ್ಯಕ್ಷೆ ಕವಿತಾ ಬೋರಯ್ಯ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್, ಸದಸ್ಯರಾದ ವೈಸಳ ಗೋವಿಂದ, ರಾಘವೇಂದ್ರ, ಬಿಟಿ ರಮೇಶ್ ಗೌಡ, ವೀರಭದ್ರಯ್ಯ, ಸುಜಾತ, ಸುಮಾ ಭರಮಣ್ಣ ಇನ್ನಿತರ ಸದಸ್ಯರುಗಳು, ಸಾರ್ವಜನಿಕರು ಹಾಗೂ ಅಭಿಮಾನಿ ಬಳಗದ ವರ್ಗದವರು ಪಾಲ್ಗೊಂಡಿದ್ದರು. ರಸ್ತೆ
ರಸ್ತೆ ತಡೆ ಚಳುವಳಿಯ ನೇತೃತ್ವ ವಹಿಸಿದ್ದ ರಾಜ್ಯ ಮುಖಂಡರಾದ ಬೇಡರೆಡ್ಡಿ ಹಳ್ಳಿ ಬಸವರೆಡ್ಡಿ ಮಾತನಾಡಿ, ನಮ್ಮ ಕ್ಷೇತ್ರದ ಶಾಸಕರು ಆದೇಶ ಮಾಡಿದ್ರೂ ಈವರೆಗೆ ಯಾವುದೇ ತರಹದ ಅಭಿವೃದ್ಧಿ ಅಧಿಕಾರಿಗಳಿಂದ ಆಗುತ್ತಿಲ್ಲ. ಸಾರ್ವಜನಿಕರು ಮತ್ತು ರೈತರು ದಿನ ಕಚೇರಿಗೆ ಅಲೆದಾಡುವ ಪರಿಸ್ಥಿತಿ ಅಧಿಕಾರಿಗಳಿಂದ ಬಂದಿದೆ. ಯಾರೂ ಸಹ ಕಚೇರಿಗೆ ಸಮಯಕ್ಕೆ ಸರಿಯಾಗಿ ಆಗಮಿಸುವುದಿಲ್ಲ. ಎಲ್ಲರೂ ಕೇಂದ್ರ ಸ್ಥಾನದಲ್ಲಿ ಯಾವೊಬ್ಬ ಅಧಿಕಾರಿಯೂ ಇರುವುದಿಲ್ಲ. ಎಲ್ಲರೂ 100 ಕಿಲೋಮೀಟರ್ 200 ಕಿಲೋಮೀಟರ್ ಇಂದ ಬರುತ್ತಿದ್ದಾರೆ. ಇದರ ನೇರ ದುಷ್ಪರಿಣಾಮ ಸಾರ್ವಜನಿಕರು ಮತ್ತು ರೈತರಿಗೆ ಬೀಳುತ್ತಿದೆ. ಎಲ್ಲರೂ ಕೇಂದ್ರ ಸ್ಥಾನದಲ್ಲಿದ್ದು ಕೆಲಸ ನಿರ್ವಹಿಸಬೇಕು ಎಂದು ಹೇಳಿದ್ದಾರೆ. ತಾಲೂಕು ಹೋಬಳಿಗೆ ಮತ್ತು ಹಿರಳ್ಳಿ ಹೋಬಳಿಗೆ ಭಾರಿ ಸಮಸ್ಯೆ ಆಗೈತೆ. ರಸ್ತೆಗಳು ಗುಂಡಿಗಳು ಬಿದ್ದಿದ್ದಾವೆ ಮತ್ತು ಆ ಕಡೆ ಈ ಕಡೆ ಜಾಲಿ ಬೆಳೆದ್ಬಿಟ್ಟೈತೆ. ಇದಕ್ಕೆ ಏನಾನ ಮಾಡಿ ನೀವು ಒಂದು ರಸ್ತೆಯನ್ನು ಮಾಡ್ತಾರೆ ಸರ್, ಡಾಂಬರೀಕರಣ ಅಂತ ಹೇಳಿದಾಗ, ಇಲ್ಲಪ್ಪ ನಾನು ಎಲ್ಲ ರಸ್ತೆಗಳ ನೀನು ಉದ್ಘಾಟನೆ ಕರಿತೀವಿ, ಎಲ್ಲ ರಸ್ತೆಗಳು ಹಾಕಿಸ್ಬಿಟ್ಟಿದ್ದೀನಿ ಅಂತ ಅಲ್ಲೇ ಇಂಜಿನಿಯರ್ ಫೋನ್ ಮಾಡಿ ಕೇಳಿದ್ರು. ನಾವು ಬಿಡಪ್ಪ ಏನು ಹಾಕಿದ್ದಾರೆ, 20-25 ವರ್ಷ ಆಗಿತ್ತು, ಎಲ್ಲ ಗುಂಡಿಗಳು ಸರೋಗ್ತವೆ, ಮತ್ತೆ ಶಾಲಾ ವಾಹನಗಳು ಕೂಡ ಬರ್ದಂಗಾಗಿದ್ದಾವೆ ಅಂತ ಈ ಏರಿಯಾದಲ್ಲಿ. ಇಲ್ಲ ಆ ಕಡೆ ಈ ಕಡೆ ಎಲ್ಲ ಜಾಲಿ ಮಳೆಲ್ಲ ಬೆಳೆದಿದೆ, ಓಡಾಡೋಕ್ಕಾಗಲ್ಲ ಅಂತ ಹೇಳಿ ನಾವು ಸಂತೋಷ ಪಡ್ಕೊಂಡು ಬಂದ್ವಿ. ಮರುದಿನ ನಾವು ಚಳ್ಳಕೆರೆಗೆ ಒಂದು ಪ್ರತಿಭಟನೆ ಮಾಡಿ ಅಲ್ಲಿ ಇಂಜಿನಿಯರ್ಗೆ ಹತ್ರ ಹೋದ್ವಿ ನಾವು, PW ಇಂಜಿನಿಯರ್ ಹತ್ರ. ಏನ್ ಸರ್ MLA ಹೇಳಿದ್ರು, ಮತ್ತೆ ಯಾವತ್ತು ಉದ್ಘಾಟನೆ ಮಾಡ್ತಾ ಇದ್ದೀರಾ ನೀವು, ಇಲ್ಲಿ ಭಾರಿ ಸಮಸ್ಯೆ ಆಗೈತೆ ಓಡಾಡಕ್ಕೆ, ರಾತ್ರಿ ಹೊತ್ತು ಗರ್ಭಿಣಿ ಹೆಣ್ಮಕ್ಳು ಎಲ್ಲ ಓಡಾಡೋದಂತ ನಾವು ಕೇಳಿದ್ರೆ, ಇಲ್ಲಪ್ಪ ಯಾರು ಹೇಳಿದ್ ನಿಮ್ಗೆ MLA ಹೇಳಿದ್ರೆ ಹೇಳ್ತಾರೆ ಸರ್, ಸುಮ್ಮನೆ ಅವ್ರು ಹುಡುಕ ಹಿಂಗೆ ಒಬ್ರ ಮೇಲೆ ಒಬ್ರು ಹೇಳಿ ಇವತ್ತು ಇಡೀ ತಾಲೂಕನ್ನ ಇವತ್ತು ಅವ್ರು ಹಂಗ್ ಮಾಡಿದ್ದಾರೆ ಇವ್ರು ಹಂಗ್ ಮಾಡಿದ್ದಾರೆ ಅಂತ ಹೇಳಿ ಅಧಿಕಾರಿಗಳ ಮೇಲೆ, ಶಾಸಕರ ಮೇಲೆ ಅಧಿಕಾರಿಗಳು ಬರೀ ರಾಜಕಾರಣಕ್ಕೋಸ್ಕರ ರೈತನೆಲ್ಲ ಹಳ್ಳಿ ಜನನೆಲ್ಲ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಅವ್ರ ಹಂಗೆ ಇವ್ರ ಹಿಂಗೆ ಅಂತ. ಇಲ್ಲಿ ನಲ್ಗದ್ ಮಾತ್ರ ರೈತರು ಇವತ್ತು ಸರಿಯಾಗಿ ಬೆಳೆದ್ರೆ ಬೆಳೆ ಇಲ್ಲ. ಆ ರೈತನನ್ನ ಇವತ್ತು 2.5 ವರ್ಷ ಆಗೈತೆ ಈ ಕ್ಷೇತ್ರದ ಶಾಸಕರಾಗಿರ್ಲಿ, ಉಸ್ತುವಾರಿ ಮಂತ್ರಿ ಆಗಿರ್ಲಿ, ಒಂದ್ ದಿವಸ ರೈತರು ಕರೆದು ನಿಮ್ ಸಮಸ್ಯೆ ಏನಪ್ಪಾ ಅಂತ ಕೇಳ್ತಾ ಇಲ್ಲ. ಬರೀ ಉದ್ಘಾಟನೆ ಮಾತ್ರ ಶಾಸಕರು MLAಗಳು ಮಿನಿಸ್ಟರ್ ಆಗಿದ್ದಾರೆ ಬಿಟ್ರೆ ರೈತರನ್ನ ಒಂದ್ ದಿವಸ ನಿನ್ನ ಸಮಸ್ಯೆ ಏನಪ್ಪಾ ಬರ್ರಿ ಅಂತ ಯಾವತ್ತೂ ಕರೆದಿಲ್ಲ. ಬರೀ ಉದ್ಘಾಟನೆ ಮಾಡೋದು. ಅದಕ್ಕೆ ನಾವು ಪ್ರತಿಯೊಂದು MLA ಬರ್ಲಿ, ಉಸ್ತುವಾರಿ ಮಂತ್ರಿ ಬಂದ್ರಿ, ಅವ್ರಿಗೆ ಗೆರಾವ್ ಹಾಕಿ ಯಾಕೆ ಸರ್ ನೀವು ಕೆಲಸ ಮಾಡ್ತಾ ಇಲ್ಲ ಅಂತ ಹಿಡಿದು ಕೇಳ್ತಾ ಇದೀವಿ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಶಾಸಕರಾಗಿರ್ಲಿ, ಮಂತ್ರಿಗಳಾಗಿರ್ಲಿ, ಯಾರೇ ಬಂದ್ರೆ ಅವ್ರಿಗೆ ಗೆರಾವ್ ಹಾಕಿ ನಾವು ಮುಂದಿನ ಕೆಲಸವನ್ನು ಮಾಡಿಸ್ಕೊಂತೀವಿ ಅಂತ ಹೇಳ್ತಾ ಇವತ್ತು ಈ ಸಭೆಯನ್ನು ಉದ್ದೇಶಿಸಿ ಮಾನ್ಯ ತಹಸೀಲ್ದಾರ್ ಸಾಹೇಬ್ರು ಅವರು ನಮ್ಮ ರೈತರಿಗೆ ಒಂದು ಉತ್ತರವನ್ನು ಕೊಡಬೇಕು. ಮತ್ತು ಈ ಭಾಗದ ರೈತರಿಗೆ ಇಲ್ಲಿ ಹಿರೇಳಿಗೆ ಭಾರಿ ಸಮಸ್ಯೆ. ಇಲ್ಲಿ ರೋಡ್ ರಸ್ತೆ ಮಾಡಿದ ಮೇಲೆ ಆ ಕಡೆ ಈ ಕಡೆ ಓಡಾಡಕ್ಕೆ ಇಲ್ಲಿ ಇದು ಮಾಡಿಲ್ಲ ಫ್ಲೈಓವರು. ಮತ್ತೆ ಇಲ್ಲಿ ಏನ್ ಜಮೀನು ಕಳ್ಕೊಂಡಿರ್ತಕ್ಕಂಥ ಸುತ್ತಮುತ್ತ ಭಾಗದ ರೈತರಿಗೆ ಸರಿಯಾಗಿ ಪರಿಹಾರನೇ ಕೊಟ್ಟಿಲ್ಲ. ನಾವು ಮೊನ್ನೆ ಟೋಲ್ ಗೇಟ್ ಬಂದ್ ಮಾಡಿದ್ಮೇಲೆ ಅವರು ಇಲ್ಲಿ ಒಂದು ಉದ್ಘಾಟನೆ ಮಾಡಿ ಒಂದು ರೂಮ್ ಕಟ್ತಾ ಇದ್ದಾರೆ, ಬಸ್ ಸ್ಟಾಪ್ ಅಂತ ಬಿಟ್ಟು ಹೋಗಿದ್ದಾರೆ. 3 ಕೋಟಿ ಅನುದಾನ ಹಾಕಿ ಕೆಲಸ ಮಾಡಿದಂತೆ ಬೀಳ್ತಾಡಿದ್ದಾರೆ ರಾಜ್ಯ ಹೆದ್ದಾರಿಯವರು. ಇದುವರೆಗೂ ಯಾರು ಗಮನಕ್ಕೂ ಇಲ್ಲ. ನಮಗೆ ಗೊತ್ತಾದ್ಮೇಲೆ ಹೋಗಿ ನಾವು ಕೇಳಿದ್ಮೇಲೆ ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಈ ರೈತರಿಗೆ ಇಲ್ಲಿ ಕೆಲವು ಬೋರ್ವೆಲ್ ಹೋಗಿದೆ, ಅವ್ರಿಗೆ ದುಡ್ಡೇ ಕೊಟ್ಟಿಲ್ಲ ಅಂತ ಪರಿಹಾರ. ರಾಜ್ಯ ಹೆದ್ದಾರಿಯವ್ರಿಗೂ ಕೂಡ ನಾವು ಲೆಟರ್ ಕೊಟ್ಟಿದ್ದೇವೆ, ಅವ್ರು ಬಂದರಿಲ್ಲ ಗೊತ್ತಿಲ್ಲ. ಇದಕ್ಕೆ ತಹಸೀಲ್ದಾರ್ ತಾಲೂಕು ದಂಡಾಧಿಕಾರಿ ಉತ್ತರ ಕೊಡಬೇಕು, ಇದೆಲ್ಲ ಸಮಸ್ಯೆಯನ್ನು ಮಾತಾಡ್ಬೇಕಂತ ಹೇಳ್ತಾ ತಹಸೀಲ್ದಾರ್ ಅವರಿಗೆ ಕೇಳ್ಕೊಂತಾರೆ. ಈ ವೇಳೆ ಮಾತನಾಡಿದ ತಹಶೀಲ್ದಾರ್ ರೆಹನ್ ಪಾಷಾ ಎಲ್ಲ ಇಲಾಖೆ ಅಧಿಕಾರಿಗಳನ್ನ ಕರೆಸಿ ರೈತರೊಂದಿಗೆ ಚಳ್ಳಕೆರೆ ತಾಲೂಕು ಕಚೇರಿಯಲ್ಲಿ ಸಭೆಯನ್ನ ಮಾಡುತ್ತೇನೆ ಎಂದು ಭರವಸೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ರಸ್ತೆ ತಡೆ ಚಳುವಳಿಯಲ್ಲಿ ಭಾಗವಹಿಸಿದ್ದ ರೈತ ಮುಖಂಡರು ಬೇಡರೆಡ್ಡಿ ಹಳ್ಳಿ ಬಸವರೆಡ್ಡಿ, ಮಲ್ಲಹಳ್ಳಿ ರವಿಕುಮಾರ್, SR ತಿಪ್ಪೇಸ್ವಾಮಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನರಸಿಂಹಾರೆಡ್ಡಿ, ಅಶೋಕ್, ಸತೀಶ್, ಮಲ್ಲಸಮುದ್ರ ಗಂಗಾಧರ್, ತಾಲೂಕು ಅಧ್ಯಕ್ಷರು ಚಿಕ್ಕಹಳ್ಳಿ ರಂಗಾರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ಹಿರೇಹಳ್ಳಿ ತಿಪ್ಪೇಸ್ವಾಮಿ, ರುದ್ರಮ್ಮಹಳ್ಳಿ ತಿಪ್ಪೇಸ್ವಾಮಿ, ತಾಲೂಕು ರೇಷ್ಮೆ ಸಂಘದ ಅಧ್ಯಕ್ಷರಾದ BV ತಿಪ್ಪೇಸ್ವಾಮಿ ಮುಂತಾದ ನೂರಾರು ಸಂಖ್ಯೆಯಲ್ಲಿ ರೈತರು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ರು. ಕೇಳಬಹುದು, ಗೊಂದಲ ಮಾಡಬಾರ್ದು, ಯಾರು ರೈತರು ಒಬ್ಬೊಬ್ಬರೇ ಕೇಳ್ರಿ. ರೈತ ಬಾಂಧವರೇ, ಇವತ್ತು ನಮಗೆ ತುಂಬಾ ಬದುಕು ಬಿತ್ತನೆ ಮಾಡಬೇಕು, ಮಾಡಿರೋ ನಾಟಿಗೆ ಹಳೆ ತೆಗಿಬೇಕು, ಔಷಧಿ ಹೊಡಿಬೇಕು, ಆದರೂ ಕೂಡ ಅನಿವಾರ್ಯ. ಇದು ಇಡೀ ತಳಕೋಬಡಿಯನ್ನ ಸರ್ಕಾರ ಇಲಾಖಾಧಿಕಾರಿಗಳು ಸಂಬಂಧಪಟ್ಟವರು ಯಾಕೆ ನಿರ್ಲಕ್ಷ್ಯ ಮಾಡಿದ್ದಾರೆ? ನಮ್ಮನ್ನು ಆಳ್ತಕ್ಕಂಥ ಶಾಸಕರು ಮಂತ್ರಿಗಳು ಅದೇ ಹಿರಿಯೂರಿನಲ್ಲಿ 1000 ಕೋಟಿ
ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸಾವಿರಾರು ಕೋಟಿ ಹಳ್ಳಿಗೆ ರಸ್ತೆಗೆ ಸುರಿತಾ ಇದ್ದಾರೆ, ಎಣಿಸ್ತಾ ಇಲ್ಲ ಅವರು ಅನುದಾನವನ್ನ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಿರಿಯೂರಿನಲ್ಲಿ ಸುರಿತಾ ಇದ್ದಾರೆ. ಆದ್ರೆ ಇಲ್ಲಿ ಮೀಸಲಾತಿ ಕ್ಷೇತ್ರಗಳಿವು, ಕಳಕಾಬೂರು ಮತ್ತು ಚಳ್ಳಕೆರೆ ಮೀಸಲಾತಿ ಕ್ಷೇತ್ರಗಳು ಅಂದ್ರೆ ಹಿಂದುಳಿದ ಕ್ಷೇತ್ರಗಳು. ಇಲ್ಲಿ ಹಿಂದುಳಿದ ಜನ ವಾಸವಾಗಿರ್ತಕ್ಕಂಥ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಇಲ್ಲಿ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಅಭಿವೃದ್ಧಿ ಶೂನ್ಯ. ನಾವು ನಮ್ಮ ರಸ್ತೆ ಯಾವಾಗ ಆಗುತ್ತೆ, ಈ ಗುಂಡಿ ಯಾವಾಗ ಮುಚ್ತಾರೆ, ಏನ್ ಮಾಡ್ತಾರೆ ಅಂತ ಜಾತಕ ಪಕ್ಷಗಳಂತೆ ಕಾಕೊಂಡಿದೀವಿ ನಾವು. ಆದ್ರೆ ಶಾಸಕರು ಕೇಳಿದ್ರೆ ಅನುದಾನ ಇಲ್ಲ ಅಂತಾರೆ, ಅಧಿಕಾರಿಗಳು ಕೇಳಿದ್ರೆ ಅನುದಾನ ಬಂದಿಲ್ಲ ಅಂತಾರೆ. ಮತ್ತೆ ನಾವು ಬದುಕೋದಾದ್ರೂ ಹೆಂಗೆ? ಚಳುವಳಿ ಮಾಡಿದ್ರೆ ರೈತರನ್ನ ಸ್ವಲ್ಪ ಬಲವಂತ ಅಧಿಕಾರಿಗಳಿದ್ದಾರೆ ಈ ಜಿಲ್ಲೆಗೆ. ಅವರು ಗೂಂಡಾಗಳು ಅಂತೇಳಿ ನಮಗೆ ಪಟ್ಟ ಕಟ್ಟ ಚಳುವಳಿ ಮಾಡಿ ನಾವು ನಮ್ಮ ಹಕ್ಕೊತ್ತಾಯವನ್ನು ಪ್ರಶ್ನೆ ಮಾಡಿದ್ರೆ ಅವರು ಗೂಂಡಾಗಳು ಅಂತಾರೆ. ರೈತರು ಜಾಸ್ತಿಯಾಗಿ ಹೋಗಿ ಕೇಳಿದ್ರೆ, ಏನು ಧ್ವನಿಯಲ್ಲಿ ಕೇಳಿದ್ರೆ ಅಧಿಕಾರಿಗಳನ್ನ ಕಚೇರಿಗಳಲ್ಲಿ ಕುಡಿದು ಬಂದಿದ್ದಾರೆ ಅಂತ ಹೇಳಿ DC ಗೆ ಕಂಪ್ಲೇಂಟ್ ಕೊಡ್ತಾರೆ. ನೋಡ್ರಿ ಯಾವ ರೀತಿ ಇವತ್ತು ಪ್ರಜಾಪ್ರಭುತ್ವ ನ್ಯಾಯವನ್ನು ಕೇಳಂತ ಜನಗಳ ಮೇಲೆ ಯಾವ ರೀತಿ ಸುಳ್ಳು ಕೇಸುಗಳನ್ನ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತೇಳಿ ಈ ಜನ, ರೈತರು, ಕೃಷಿ ಕಾರ್ಮಿಕರು, ನಾವು ಹಿಂದುಳಿದ ವರ್ಗದವರು ನಾವು ಹೆಂಗ್ ಬದುಕಬೇಕು ಅನ್ನೋದು ಕೂಡ ಚಿಂತೆ ಮಾಡಬೇಕು. ರೈತ ಸಂಘರು ಯಾವತ್ತೂ ಕೂಡ ನ್ಯಾಯಕ್ಕಾಗಿ ನಾವು ಕಳೆದ 40 ವರ್ಷಗಳಿಂದ ನ್ಯಾಯದ ಪರವಾಗಿ, ಬಡವರ ಪರವಾಗಿ ನಾವೇನು ರೈತರಿಗೆ ಅನ್ಯಾಯ ಆಗ್ತಾ ಇದೆ ಆ ಅನ್ಯಾಯದ ಪರವಾಗಿ ಹೋರಾಟ ಮಾಡ್ತಾ ಇದೀವಿ. ಯಾರು ಹೋಗಿ ದೌರ್ಜನ್ಯ ಮಾಡಿಲ್ಲ. ಇದನ್ನ ನಮ್ಮ ತಾಲೂಕಿನ ಅಧಿಕಾರಿಗಳಿರ್ಬೋದು, ಜಿಲ್ಲೆಯ ಅಧಿಕಾರಿಗಳಿರ್ಬೋದು, ಎಲ್ಲರೂ ಕೂಡ ಅರ್ಥ ಮಾಡ್ಕೋಬಹುದು. ಈ ತಾಲೂಕಿನ ಅಧಿಕಾರಿಗಳು ಈ ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ, ತಾಲೂಕಿನಲ್ಲಿ ಆತ್ಮಸಾಕ್ಷಿಯಾಗಿ ಸರ್ಕಾರ ಅವ್ರಿಗೇನು ಒಂದು ಕರ್ತವ್ಯ ನಿರ್ವಹಿಸಲಿಕ್ಕೆ ಕಾನೂನು ಕೊಟ್ಟಿದೆ ಅವ್ರ ಕೈಗೆ, ಅದನ್ನು ಮಾಡಿದ್ರೆ ನಾವು ಈ ಚಳವಳಿ ಮಾಡೋಂಥ ಅವಶ್ಯಕತೆ ಇಲ್ಲ. ಇವತ್ತು 500 ರೂಪಾಯಿ ಕೊಟ್ಟರು ಕೂಡ ಲೇಬರ್ ಸಿಗ್ತಾ ಇಲ್ಲ, ಕೂಲರ್ ಸಿಗ್ತಾ ಇಲ್ಲ. ಇವತ್ತು ನಾವೆಲ್ಲ ಕಳೆಗೆ ಇವತ್ತು ಲೇಬರ್ ಇಲ್ಲ ಅಂತ ಹೇಳಿ ಕಳೆನಾಶಕ ಹೊಡಿತಾ ಇದೀವಿ, ಕಳೆನಾಶಕ ಹೊಡಿತೀವಿ, ಲೇಬರ್ ಸಿಗ್ತಾ ಇಲ್ಲ. ಇವತ್ತು ನಮ್ಮ ಮಕ್ಕಳ ಶಾಲೆ ಕಳಿಸ್ಬೇಕಂದ್ರೆ ನಮ್ಮ ರಸ್ತೆಗಳು ಸರಿ ಇಲ್ಲ. ಅಲ್ಲಿ ಶಾಲೆ ಕರ್ಕೊಂಡು ಹೋಗಂತ ವಾಹನಗಳು ಬರ್ತಾ ಇಲ್ಲ. ರೋಡ್ಗಳೇ ಮುಚ್ಚೋಗ್ಬಿಟ್ಟಿದ್ದಾವೆ ಗಿಡ ಮರಗಳಿಂದ. ಈ ಎಲ್ಲಾ ಸಮಸ್ಯೆಗಳನ್ನ ನಾವ್ ಹೇಳಿದ್ರು ಕೂಡ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಯಾಕೆ? ಅದಕ್ಕೆ ಗಾಂಧೀಜಿ ಒಂದು ಮಾತು ಹೇಳಿದ್ದಾರೆ, ನಿನಗೇನು ಅನ್ಯಾಯ ಆಗುತ್ತೆ ಅದನ್ನ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡು. ಸರ್ಕಾರಕ್ಕೆ ಪ್ರತಿಭಟನೆ, ನನಗೆ ಹಕ್ಕು, ನನ್ನ ಹಳ್ಳಿಗೆ ಹಿಂಗಾಗಬೇಕು, ನನಗೆ ಮೂಲಭೂತ ಸೌಲಭ್ಯ ಬೇಕು ಅಂತ ಹೇಳಿ ಇವತ್ತು ಆ ಪ್ರತಿಭಟನೆ ಮೂಲಕ ನಿನ್ನ ಹಕ್ಕನ್ನ ಪಡೆದು ಅಂತ ಹೇಳಿರ್ತಕ್ಕಂಥ ಗಾಂಧಿ ಹಾಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ಇವತ್ತು ಈ ಚಳವಳಿ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ, ಇಡೀ ಪ್ರಪಂಚದಾದ್ಯಂತ ಕರ್ನಾಟಕ ರಾಜ್ಯ ರೈತ ಸಂಘ ಅದರ ತತ್ವ ವಿಚಾರಗಳು ಕೂಡ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ನಾವ್ಯಾರು ಕೂಡ ಹುಡುಗಾಟ ಮಾಡಲ್ಲ. ಇವತ್ತು ಎಲ್ಲ ಕಡೆನೂ ಕೂಡ ವಿಚಾರವಾಗಿ ನಡೀತದೆ. ಯಾರಾದ್ರೂ ದೌರ್ಜನ್ಯ ಮಾಡಿದ್ರೆ ನೀವು ಅವ್ರ ಮೇಲೆ ಕೇಸ್ ಹಾಕಿ. ನ್ಯಾಯ ಕೇಳೋದನ್ನ ಯಾಕೆ ಗೂಂಡಾಗಳಂತೀರಿ ನೀವು? ಅದನ್ನ ಕೈಬಿಟ್ಟು ನಿಮ್ಮ ಆತ್ಮಸಾಕ್ಷಿಯಾಗಿ ತಾಲೂಕಡೆಯಿಂದ ಕೆಲಸ ಮಾಡಬೇಕು. ಇದೇನು ಕೆಲವು ಸಮಸ್ಯೆಗಳನ್ನ ನಾವು ಇಟ್ಟಿದ್ದೀವಿ, ಆ ಸಮಸ್ಯೆಗಳಿಗೆ ಇದೇನು ಪರ್ಯಾಯ ಮಾರ್ಗ ಏನು ಅಂತ ಹೇಳಿ ನೀವು ಈ ಒಂದು ಸಭೆ ಮೂಲಕ ಹೇಳ್ಬೇಕು ಅಂತ ಹೇಳಿ ತಾಲೂಕು ಆಡಳಿತದ ಯಜಮಾನರಿಗೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಇಡೀ ಜಿಲ್ಲೆಯ ತಾಲೂಕಿನ 6 ತಾಲೂಕಿಗೆ ಏನು ಸಮಸ್ಯೆ ಅಂತ ವಿಸ್ತಾರವಾಗಿ ಮಾತನಾಡಿದಂತ ರಾಜ್ಯ ಉಪಾಧ್ಯಕ್ಷರಾದಂತ ವೆಂಕಟೇಶ್ವರ ಬಸರೆಡ್ಡಿ ಸರ್ ಚಿತ್ರದುರ್ಗದ ಆಟೋ ಚಾಲಕರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದ ಘಟನೆಯೊಂದು ನಡೆಯಿತು.
ಆಟೋ ಚಾಲಕರು ಏಕಾಏಕಿ ಜನನಿಬಿಡ ರಸ್ತೆಯಾದ ಗಾಂಧಿ ವೃತ್ತದಲ್ಲಿ ರಸ್ತೆ ಬಂದ್ ಮಾಡಿದ್ದು ಪೊಲೀಸರು ಮತ್ತು ಚಾಲಕರ ನಡುವೆ ಮಾತಿನ ಚಕಮಕಿ ನಡೆಯಲು ಕಾರಣವಾಗಿತ್ತು. ಮೊದಲೇ ಹೇಳದೆ ಬಂದ್ ಮಾಡಿದ್ದು ಸರಿಯಾದ ಕ್ರಮವಲ್ಲ. ಕೂಡಲೇ ರಸ್ತೆ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ಪೊಲೀಸರು ಹೇಳಿದ್ದು, ಪೊಲೀಸರ ಮಾತಿಗೂ ಜಗ್ಗದೆ ಚಾಲಕರು ಬಂದ್ ಮುಂದುವರೆಸಿದ್ದಾರೆ. ನ್ಯೂಸ್ ನಂಬರ್ 1. ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿರವರು ಚಿತ್ರದುರ್ಗ ನಗರದಲ್ಲಿ ನಡೆದ ಚಿತ್ರದುರ್ಗ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಗಮ ಸಾಮಾನ್ಯ ಸಭೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಈ ಸಂದರ್ಭದಲ್ಲಿ ಡಿಸಿಸಿ ವ್ಯವಸ್ಥಾಪಕ ನಿರ್ದೇಶಕರಾದ ಇಲಿಯಾಸ್ ಉಲ್ಲಾಸ್ ಶರೀಫ್, ಉಪಾಧ್ಯಕ್ಷರಾದ ಎಚ್ಜಿ ಮಂಜುನಾಥ್, ಡಿಸಿಸಿ ಬ್ಯಾಂಕಿನ ಸದಸ್ಯರು, ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಎನ್ವೈ ಗೋಪಾಲಕೃಷ್ಣ ವಿರುದ್ಧ ಕೀಳುಮಟ್ಟದ ಪದಬಳಕೆ ಹಾಗೂ ಕೋಮು ಪ್ರಚೋದನೆ ಮಾಡಿರುವ ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ವಿರುದ್ಧ ಕಾನೂನು ಕ್ರಮಕ್ಕೆ ದೂರು ನೀಡಲಾಗುವುದು ಎಂದು ಕಾಂಗ್ರೆಸ್ ಮುಖಂಡರು ಎಚ್ಚರಿಸಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಕಾಂಗ್ರೆಸ್ ಮುಖಂಡರು ನಡೆಸಿದ್ದ ಸುದ್ದಿಗೋಷ್ಠಿಯಲ್ಲಿ ತಳಕು ಮತ್ತು ನಾಯಕನಹಟ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಪಿ ನಾಗೇಶ್ ರೆಡ್ಡಿ ಮಾತನಾಡಿ, ಮೊಳಕಾಲ್ಮೂರು ಕ್ಷೇತ್ರದ ಶಾಸಕ ಎನ್ವೈ ಗೋಪಾಲಕೃಷ್ಣನವರು ತಮ್ಮ 35 ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಕಳಂಕರಹಿತ ಆಡಳಿತ ನಡೆಸುತ್ತಾ ಬಂದಿದ್ದಾರೆ. ಅವರ ವಿರುದ್ಧ ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ಅಸಂವಿಧಾನಿಕ ಪ್ರಚೋದನಾಕಾರಿ ಪದಬಳಕೆಯಿಂದ ಕೋಮು ಬಲವೇ ಉಂಟಾಗಲು ಕಾರಣವಾಗುವುದು ಸರಿಯಲ್ಲ. ಇವರ ಕೀಳುಮಟ್ಟದ ಪದಬಳಕೆಯಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಜೀವನ ನಡೆಸುವ ಜನಸಾಮಾನ್ಯರಲ್ಲಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತುವ ಕೆಲಸ ಮಾಡಿದಂತಾಗಿ ಕೋಮು ಸೌಹಾರ್ದತೆ ಹಾಳು ಮಾಡಲು ಯತ್ನಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂತಹ ಹೇಳಿಕೆ ನೀಡಿದರೆ ಪ್ರತಿಭಟನೆ ನಡೆಸಲಾಗುವುದು. ಹಾಗೆಯೇ ಶಾಸಕ ವಿರುದ್ಧ ಅಸಂವಿಧಾನಿಕ ಪದಬಳಕೆ ಮಾಡಿರುವ ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ವಿರುದ್ಧ ಕಾನೂನು ಕ್ರಮಕ್ಕೆ ದೂರು ನೀಡಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮುಖಂಡ ಸೂರನಾಯ್ಕ ಮಾತನಾಡಿದರು. ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಾಲರಾಜ್ ಮತ್ತು ಮುಖಂಡ ಬಂಡೆಕಪಿಲೆ ಓಬಣ್ಣ ಮಾತನಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ತಿಪ್ಪೇಸ್ವಾಮಿ, ಪ್ರಭುಸ್ವಾಮಿ, ರಮೇಶ್ ಬಾಬು, ಬೋರನಾಯ್ಕ, ಪ್ರಕಾಶ್, ವಾಸಿಂ ಅಹಮದ್, ಬಸಣ್ಣ, ಶ್ರೀಕಾಂತ್, ಮಂಜುನಾಥ್, ಓಬಯ್ಯ, ರುದ್ರಮುನಿ, ಕಾಟಯ್ಯ, ಮುದಿಯಪ್ಪ ಇತರರು ಹಾಜರಿದ್ದರು. ಮಾಜಿ ಶಾಸಕರಾದಂಥ ತಿಪ್ಪೇಸ್ವಾಮಿ ಅವರು ಮೊನ್ನೆ ಒಂದು ರಾಜಕೀಯ ವಿಚಾರದಲ್ಲಿ ಜಾತಿ ನಮ್ಮದು ಏನು ಎಸ್ ಟಿ ಸಮುದಾಯ ಪರಿಶಿಷ್ಟ ವರ್ಗ ಒಂದೇ, ಮ್ಯಾಸ್ ನಾಯಕರು, ಊರ್ ನಾಯಕರು ಅಂತ ಎಲ್ಲಿ ಕೂಡ ಮೆನ್ಷನ್ ಆಗಿಲ್ಲ. ಇಲ್ಲಿವರೆಗೂ ಕೂಡ ನಾಯಕ ಅಂತ ಮಾತ್ರ ಇತ್ತು. ಇದಕ್ಕಿಂತ ಮುಂದೆ 74-75 ಸಾಲ ಎಲ್ಲ ನಾಯಕ ಅಂತಿತ್ತು, NAIK ಅಂತ. ಲಂಬಾಣೀಸು ನಮ್ಮದು ಎಲ್ಲ ಒಂದೇ ಇತ್ತು. ಪರಿಶಿಷ್ಟ ಪಂಗಡ ಆದಮೇಲೆ ಅದು ಬೇರ್ಪಡಿಸಿ ನಾಯಕ ಅಂತ ಮಾಡಿದ್ದಾರೆ. ಎಲ್ಲಿ ಕೂಡ ಯಾವ ದಾಖಲೆಗಳ ಒಂದು ಶಾಲೆ ದಾಖಲೆ ಇನ್ನೊಂದು ಸರ್ಕಾರಿ ಕಚೇರಿಯಲ್ಲಾಗಲಿ ಎಲ್ಲಿ ಕೂಡ ಮ್ಯಾಸ್ ನಾಯಕ, ಊರ್ ನಾಯಕ ಅಂತಿಲ್ಲ. ಅದನ್ನು ಪ್ರಚೋದಕಾರಿಯಾಗಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಅದು ಸರಿಯಾದಂಥ ಸಮಂಜಸವಾದಂಥ ಅದು ತೀರ್ಮಾನ ಅವ್ರದ್ದಲ್ಲ ಅಂತ ನಾವು ಖಂಡಿಸ್ತೀವಿ. ಈಗ ಅವ್ರು ರಾಜಕೀಯವಾಗಿ ಕೇಳಿ MLA ಗೋಪಾಲಕೃಷ್ಣ ಅವರಾಗಿದ್ದಾರೆ, ನೇರ್ಗುಂಡಿ ತಿಪ್ಪೇಸ್ವಾಮಿ ಅವರಾಗಿದ್ದಾರೆ, ಇನ್ನು ಅನೇಕ ಜನ ಇಲ್ಲ ಆಗಿದ್ದಾರೆ. ಅವ್ರನ್ನ ರಾಜಕೀಯವಾಗಿ ಪಕ್ಷದ ವಿಚಾರವಾಗಿ ಮಾತಾಡಿದಾಗ ವೇದಿಕೆಯಲ್ಲಿ ಮಾತಾಡಿ ಅವ್ರನ್ನ ಟೀಕೆ ಮಾಡಲಿ, ಕೆಲಸ ಮಾಡಿಲ್ಲ, ಯಾಕೆ ಮಾಡಿಲ್ಲ, ಕ್ಷೇತ್ರದ ಅಭಿವೃದ್ಧಿ ಮಾಡಿರಿ ಅಂತ ಕೇಳಿ, ಅದ್ರ ಬಗ್ಗೆ ನಮ್ಮದು ಸಾಮರ್ಥ್ಯ. ಅದನ್ನು ಬಿಟ್ಟು ಸುಮ್ಮನೆ ಆದ ಊರು ನಾಯಕರು, ಮ್ಯಾಸ್ ನಾಯಕರು ಅಂತ ಇಲ್ಲ, ಯಾವ ನಾಯಕರು ಇಲ್ಲ, ಎಲ್ಲ ಒಂದೇ ನಾಯಕರೇ ನಾವು. ಈಗ ಪಟೇಲ್ ಪಾಪ ನಾಯಕರು
ಪುನ್ಮುತ್ತಪ್ಪನವರು, ಎನ್ ಜಿ ನಾಯಕರು, ಅದಾದ ನಂತರ ಗೋಪಾಲಕೃಷ್ಣ ಅವರು, ನೇರ್ಲಗುಂಡಿ ತಿಪ್ಪೇಸ್ವಾಮಿಯವರು ಒಂದು ಸಲ ಶಾಸಕರಾಗಿದ್ದಾರೆ. ಎಲ್ಲಿ ಕೂಡ ರಾಮಲಾಗಿದ್ದರು. ಯಾರು ಕೂಡ ಎಲ್ಲಿ ಸಬ್ಜೆಕ್ಟೇ ಬಂದಿಲ್ಲ. ಇತ್ತೀಚೆಗೆ ಯಾಕೆ ಇವರು ಅದನ್ನು ಒಂಥರ ವಿವಾದಾತ್ಮಕ ಹೇಳಿಕೆಯನ್ನು ಕೊಡಿಸಿ ಜನಗಳಿಗೆ ಒಂಥರ ಗೊಂದಲ ಸೃಷ್ಟಿ ಮಾಡೋದನ್ನ ದಯಮಾಡಿ ಅವ್ರು ನಿಲ್ಲಿಸಬೇಕು. ಆಮೇಲೆ ಈ ಕ್ಷೇತ್ರದಲ್ಲಿ ಎನ್ ವೈ ಗೋಪಾಲಕೃಷ್ಣ ಅವರು ಕೆಲಸ 90% ಅವರ ಅವಧಿಯಲ್ಲಿ ಕೆಲಸ ಆಗಿದೆ. ಯಾಕಂತ ಹೇಳಿದ್ರೆ ಅವರು 4 ಸಾರಿ ಇಲ್ಲಿ ಪ್ರತಿನಿಧಿಸಿ ಶಾಸಕರಾಗಿದ್ದರು. ಈಗ 5ನೇ ಸಾರಿ. ಈ ಸಂದರ್ಭದಲ್ಲಿ ನೋಡಿ, ಎಲ್ಲ ರಸ್ತೆಗಳು, ಶಾಲಾ ಕಟ್ಟಡಗಳು ಎಲ್ಲ ನಾಯಕನಹಟ್ಟಿ ಪಟ್ಟಣ ಪಂಚಾಯತಿಗೆ ಒಂದು ನಿರಂತರ ಜ್ಯೋತಿ ಕೂಡ ಅವರ ಅವಧಿಯಲ್ಲೇ ಮಾಡಿದರು. ಕೆ ಬಿ ಆಫೀಸ್ ಮಾಡಿದ್ರು, ಪೊಲೀಸ್ ಸ್ಟೇಷನ್ ಅವಧಿ ಇದನ್ನೇ ಮಾಡಿದರು. ಎಲ್ಲ ಅಭಿವೃದ್ಧಿ ರಸ್ತೆಗಳೆಲ್ಲ ಈ ಮಲ್ಲವಳ್ಳಿಯಿಂದ ನಾಯಕನಹಟ್ಟಿ ಮುಸ್ಲಿಮೆ ಮಾರ್ಗವಾಗಿ, ಆಮೇಲೆ ಗುಂತುಕೊಲಮಳ್ಳಿ ಮಾರ್ಗವಾಗಿ, ಆಮೇಲೆ ಜೋಗೇಟಿ ಮಾರ್ಗವಾಗಿ, ಗೌಡಗೆರೆ ಜೋಗೇಟಿ ಮಾರ್ಗವಾಗಿ ಎಲ್ಲ ಕೂಡ ಇದು ನಮ್ಮ ಐಕಲ್ಲಿಂದ ನಾಯಕನಹಟ್ಟಿವರೆಗೂ ಎಲ್ಲ ಡಬಲ್ ರಸ್ತೆ ಮಾಡ್ತಕ್ಕಂಥದ್ದು. ಈಗಲೂ ಕೂಡ ಮೊನ್ನೆ ಗೆದ್ದಿಗೆ 2 ವರ್ಷ ಆಗಿದೆ ಅವ್ರಿಗೆ. ಆದರೆ ನೋಡಿರಿ, ಈಗ ಮೊನ್ನೆ ಮಲ್ಲವಳ್ಳಿ, ನಾಯಕನಹಟ್ಟಿಯಿಂದ ಮಲ್ಲವಳ್ಳಿ ರಸ್ತೆ ಒಂದು 6 ಕೋಟಿ ರೂಪಾಯಿ ಅಗಲೀಕರಣಕ್ಕೆ ಹಾಕಿದ್ದಾರೆ. ಆಮೇಲೆ ಮೈನರ್ ಇರಿಗೇಷನ್ ವಿಚಾರದಲ್ಲಿ ಬಂದಾಗ ರೇಖಲ್ಕೆರೆ ಫೀಡರ್ ಚಾನಲ್ ಅಂತ 1882 ಇಸ್ವಿಯಲ್ಲಿ ಅದು ರಾಜ ಮಹಾರಾಜರ ಆಡಳಿತದಲ್ಲಿದ್ದಾಗ, ಸ್ವತಂತ್ರಕ್ಕಿಂತ ಪೂರ್ವದಲ್ಲಾಗಿತ್ತು ಅದು. ಅದನ್ನು ಗೋಪಾಲಕೃಷ್ಣ ಅವರು, ಅದು ಎಲ್ಲಿ ರೇಖಲ್ಕೆರೆ ಫೀಡರ್ ಚಾನಲ್ ಅಂದರೆ ಹಿರೇಮಲ್ಲನಹೊಳೆಯಿಂದ ಜನ್ನಿಗಳಕ್ಕೆ ಒಂದು ಚೆಕ್ ಡ್ಯಾಮ್ ನಿರ್ಮಾಣ ಮಾಡಿ ಅಲ್ಲಿಂದ ಚಾನಲ್ ಮಾಡಿಸಿ ಗುತ್ಕೋಲಂನಲ್ಲಿ ರೇಖಲ್ಗೆರೆ, ರಾಮಸಾಗರ ಕೆರೆ, ಕೋಡಿಹಳ್ಳಿ ಕೆರೆ, ತಳ್ಕೋಬಳೆ, ಬಂಜಿಗೆರೆ, ಗಟ್ಪತಿ ಕೆರೆ ಹೀಗೆ ನೀರು ಹಾದು ಹೋಗೋಂಥ ಕೆಲಸನ ಅವರು ರಾಜರು ಮಾಡಿದರು. ಅದನ್ನು ಹಿಂದೆ ಗೋಪಾಲಕೃಷ್ಣ ಅವರು ಇದ್ದಂಥ ಸಂದರ್ಭದಲ್ಲಿ ಪ್ರತಿ ವರ್ಷ ಜಂಗಲ್ಗೆ ಒಂದು 10-20 ಲಕ್ಷ ಕೊಡಿಸಿ ಜಂಗಲ್ ತೆಗೆದು ನೀರು ಬರ್ತಿದ್ರು. ಈಗ 10 ವರ್ಷ ಆಯಿತು. ರಾಮಲ್ ಅವರು 5 ವರ್ಷ, ನಮ್ಮ ನೇರ್ಲಗುಂಡಿ ತಿಪ್ಪೇಸ್ವಾಮಿ ಅವರು 5 ವರ್ಷ. ಅದ ಕಡೆ ನೋಡಲಿಲ್ಲ, ಅದು ನೋಡಲಿ, ಒಂದು ಅನುದಾನನೂ ಕೊಡಲಿಲ್ಲ. ಮೊನ್ನೆ ಎನ್ ವೈ ಗೋಪಾಲಕೃಷ್ಣ ಅವರು ಬಂದಾಗ ಇದು ಭಾಳ ಅನುಕೂಲ ತೊಂದರೆ ಆಗಿಬಿಟ್ಟಿದೆ ಜನಗಳಿಗೆ, ಸ್ವಲ್ಪ ಜನ ಮಾಡ್ಬೇಕಂದಿದ್ದಕ್ಕೆ ಅವ್ರು 5 ಕೋಟಿ ರೂಪಾಯಿ ಅನುದಾನವನ್ನು ಅದಕ್ಕೆ ಕೊಟ್ಟು ಫಸ್ಟ್ ಸ್ಟಾರ್ಟಿಂಗ್ಗೆ ಬಂದು ಈಗ ಒಂದು ಓಪನ್ ಚಾನಲ್ಲೇ ಮಾಡಬೇಕು. 13 ಕಿಲೋಮೀಟ್ರ್ ಇದೆ. ಇನ್ನೂ ಒಂದು 7-8 ಕೋಟಿ ರೂಪಾಯಿ ಆಗ್ತದೆ. ಇದಾದ್ಮೇಲೆ ಹಂತವಾಗಿ ಅದು ಮಾಡಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನೆಲ್ಲ ಜಂಗಲ್ ತೆಗೆದಿದ್ದಾರೆ. ಅಂದರೆ ಮೊನ್ನೆ ಆ ಕೆರೆಯಲ್ಲೆಲ್ಲ ಸಾಲು ಕೊಡಿ ಬಿದ್ದಿದ್ದಾರೆ ಈಗಲೂ ಕೂಡ. ಹೀಗೆ ಆಮೇಲೆ ಮೊನ್ನೆ ಪಟೇಲ್ ಪಾಪನಾಯಕರವರ ಅವಧಿಯಲ್ಲಿ 74-75 ಸಾಲಿಗೆ ಅಂತ ಕಾಣ್ತದೆ. ಈ ಶಿಡ್ಲಳ್ಳಕ್ಕೆ ಚೆಕ್ ಡ್ಯಾಮ್ ಮಾಡಿ ಹಿರೇಕೆರೆ ನೀರು ಅದನ್ನ ಬಿಡಬೇಕಂತ ಹೇಳ್ಬಿಟ್ಟು ಅದನ್ನೊಂದು ಪ್ಲಾನ್ ಮಾಡಿದ್ರು. ಅದನ್ನು ಅವ್ರಿಗೆ ಅಲ್ಲೇ ನಿಲ್ತಿತ್ತು. ಅದು ಅವತ್ತು ಅನುದಾನ ಆವತ್ತಿನ ಕಾಲದಲ್ಲಿ ಕಡಿಮೆ ಇತ್ತು. ಈಗ ಅದನ್ನು ಗೋಪಾಲಕೃಷ್ಣ ಅವ್ರ ಮನೆ 2 ಕೋಟಿ ರೂಪಾಯಿ ಅನುದಾನ ಕೊಟ್ಟು ಅದು ಶಂಕುಸ್ಥಾಪನೆ ಮಾಡಿ ಅದನ್ನೀಗ ಆ ನೀರನ್ನು ಹಿರೇಕೆರೆಗೆ ಬಿಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡೋಕ್ಕೆ ಮೊನ್ನೆ ಪೂಜೆ ಮಾಡಿಸಿದ್ದಾರೆ. ಆಮೇಲೆ ಮನೆ ಇಟ್ಟದ್ರ ಮೊನ್ನೆ ಒಂದು 2.5 ಕೋಟಿ ರೂಪಾಯಿ ಅನುದಾನದಲ್ಲಿ ಮೊನ್ನೆ ಬ್ರಿಡ್ಜು ಸೇತುವೆ ಮಾಡೋಕ್ಕೆ ಇದು ಮಾಡಿದ್ದಾರೆ. ಅದರಂತೆ ನೋಡಿ, ಮೊನ್ನೆ ನಮ್ಮ ನಾಯಕನ ಒಂದು ತಿಮ್ಮಪ್ಪನಹಳ್ಳಿ, ಕೆಮ್ಮನಹಟ್ಟಿ ತಿಮ್ಮಪ್ಪನಹಳ್ಳಿ ರಾಮಸಾರ, ಗಜಗನಹಳ್ಳಿ, ದೇವರಹಳ್ಳಿ, ನೇರ್ಲಗುಂಟೆವರೆಗೂ ರಸ್ತೆ ಒಂದು ಆಗಿತ್ತು. ಅದು ಭಾಳ ಹದಗೆಟ್ಟೋಗಿತ್ತು. ಮೊನ್ನೆ 3 ಕೋಟಿ ರೂಪಾಯಿ ಕೊಟ್ಟು ಅದು ಮೊನ್ನೆ ಗುದ್ದಿ ಪೂಜೆ ಕೂಡ ಮಾಡಿದ್ದಾರೆ. ಈಗ ಸಂತೆ ಮೈದಾನದ ನೋಡಿ 10 ಕೋಟಿ ರೂಪಾಯಿ ಹೈಟೆಕ್ ಮಾರ್ಕೆಟ್ ನಾಯಕನಹಟ್ಟಿಯಲ್ಲಿ, ಎಲ್ಲಿ ಜಿಲ್ಲಾ ಮಾಡಿದಾಗ ಕೂಡ ಚಿತ್ರದುರ್ಗದಾಗಿಲ್ಲ, ಚಳ್ಳಕೆರೆಯಲ್ಲಿಲ್ಲ, ಎಲ್ಲಿ ಇಲ್ಲ ಅಂತದ್ದು ನಾನು ಚಳ್ಳಕೆರೆ ನಾಯಕನಹಟ್ಟಿಗೆ ಅದನ್ನು ಹೈಟೆಕ್ ಮಾರ್ಕೆಟ್ 10 ಕೋಟಿ ರೂಪಾಯಿ ಅನುದಾನದಲ್ಲಿ ಅದನ್ನು ನಿರ್ಮಾಣ ಮಾಡ್ತಾಯಿದ್ದಾರೆ. ಆಮೇಲೆ ಒಂದು ಇಂದಿರಾ ಕ್ಯಾಂಟೀನ್ ಕೂಡ ಅವರ ಅವಧಿಯಲ್ಲಿ ಮೊನ್ನೆ ಆಗಿದೆ. ದೇವಸ್ಥಾನದ ಹತ್ರ ಮಟ್ಟ ಅಲ್ಲೊಂದು ಬ್ರಿಡ್ಜ್ ಒಂದು 2.5 ಕೋಟಿ ರೂಪಾಯಿ ಆ ಬ್ರಿಡ್ಜ್ ಮಾಡಿದ್ದಾರೆ. ಹಿಂಗೆ ಅನೇಕ ಕೆಲಸಗಳನ್ನು ಮಾಡಿದ್ದೀನಿ. ಹಂತವಾಗಿ ಮಾಡ್ತಾರೆ. ಮಾಡೋರಿಗೆ ನೀವು ಪ್ರೋತ್ಸಾಹ ಮಾಡಬೇಕು. ಇಲ್ಲ ನೀವು ತಪ್ಪು ಮಾಡ್ತೀರಪ್ಪ ಕೇಳೋಕ್ಕೆ ಅವ್ರಿಗೆ ಹಕ್ಕಿದೆ, ಇಲ್ಲ ಅಂತ ನಾವು ಹೇಳ್ತಿಲ್ಲ. ಈ ಪಕ್ಷ ಪಾರ್ಟಿ ಅಂತ ಬಂದಾಗ ಏನನ್ನ ಮಾತಾಡಲಿ, ಆ ವಿಚಾರ ಬೇರೆ. ಈ ಜನಾಂಗದ ವಿಚಾರದಲ್ಲಿ ತಾವು ದಯಮಾಡಿ ಯಾರು ಕೂಡ ಅದನ್ನು ವಿಭಜನೆ ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು ಅಂತ ನಾವು ಈ ಒಂದು ನಾಯಕನಹಟ್ಟಿ ತಳಕ್ ಬ್ಲಾಕ್ ವತಿಯಿಂದ ಎಲ್ಲ ನಮ್ಮ ಕಾರ್ಯಕರ್ತರ ಮುಖಾಂತರ ನಾವು ಇದನ್ನು ವ್ಯಕ್ತಪಡಿಸ್ತೀವಿ. ಎಲ್ಲರಿಗೂ ನಮಸ್ಕಾರ. ನಾನು ಸೂರ್ನಾಯ್ಕ ಅಂತೇಳಿ ನೇರ್ಲಗುಂಟೆ. ಈ ಒಂದು ತಾರೀಕು 26ನೇ ತಾರೀಕು ವಾಟ್ಸಪ್ ಮತ್ತು ಫೇಸ್ಬುಕ್ಕಲ್ಲಿ ಬಿಟ್ಟ ಆತನ ಮಾಜಿ ಶಾಸಕರಾದ ಎಸ್ ತಿಪ್ಪೇಸ್ವಾಮಿಯ ಒಂದು ಹೇಳಿಕೆಗಳು ನಮ್ಮ ಕ್ಷೇತ್ರದ ಎಲ್ಲ ಜನತೆಯ ಮನದಲ್ಲಿ ಬಹಳ ಗೊಂದಲವನ್ನು ಉಂಟು ಮಾಡಿದೆ. ಅವರೊಬ್ಬ ಮಾಜಿ ಶಾಸಕರಾಗಿ ಇಂಥ ಒಂದು ಕೀಳು ಮಟ್ಟದ ಹೇಳಿಕೆಯನ್ನು ಕೊಡಬಾರ್ದು. ಅವ್ರು ಮಾತಾಡಿರೋ ಒಂದು ಇದು ನೋಡಿದ್ರೆ ಯಾವ ಒಂದು ಅವರ ವ್ಯಕ್ತಿತ್ವ ತೋರಿಸ್ತದೆ.
ಸುಮಾರು 5-6 ಜನ ಹಿಂದೆ ನಾಯಕರೇ ಎಮ್ ಎಲ್ ಎ ಆಗಿದ್ದಾರೆ, ನಾಯಕ ಮತ್ತವರೇ ಎಮ್ ಎಲ್ ಎಗಳಾಗಿದ್ದಾರೆ, ಪುಡುಮುತ್ತಪ್ಪ ಆಗಿದ್ದಾರೆ, ಪಾಪನಾಗರ 2 ಸಾರಿ ಆಗಿದ್ದಾರೆ, ಗಟ್ಟಪ್ಪ 2 ಸಾರಿ ಆಗಿದ್ದಾರೆ, ಇವರು 1 ಸಾರಿ ಆಗಿದ್ದಾರೆ, ಶ್ರೀರಾಮುಲು 1 ಸಾರಿ ಆಗಿದ್ದಾರೆ. ಅವ್ರು ಯಾರು ಜಾತಿ ಒಳಜಾತಿ ವಿಷಯಗಳಲ್ಲಿ ಜಾತಿಗೆ ಎಲ್ಲಿ ಅವರು ಗಲಭೆ ತಂದು ಇಟ್ಟಿರಲಿಲ್ಲ. ಇವ್ರ ಕಾಲದಾಗ ಇವನು ರಾಜಕೀಯಕ್ಕೆ ಬಂದಾಗಿನಿಂದನೂ ಬರೀ ಇದೇ ಕೆಲಸ ಮಾಡ್ತಿದ್ದಾನೆ. ಊರು ನಾಯಕರು ಮ್ಯಾಚ್ ನಾಯಕರು, ಊರು ನಾಯಕರು ಮ್ಯಾಚ್ ನಾಯಕರಿಗೆ ಹೊಗಳ್ತಾನೆ, ಊರು ನಾಯಕರಿಗೆ ಬೈತಾನೆ, ಊರು ನಾಯಕರ ಮೇಲೆ ಮ್ಯಾಚ್ ನಾಯಕನೇ ಎತ್ತುಕಟ್ತಾನೆ. ಅವ್ರು ಯಾವ ಕಾರಣಕ್ಕೂ ರಾಜಕೀಯದಲ್ಲಿ ಬೆಳೆಬಾರ್ದು, ಆ ಮ್ಯಾಚ್ ನಾಯಕರೆಲ್ಲ ಒಂದಾಗಬೇಕು ಅಂತ. ನಮ್ಮಲ್ಲಿ ಯಾವ ನಾಯಕರೆಲ್ಲ ಒಂದನೇ, ಈ ಹೆಣ್ಣು ಗಂಡು ಎಲ್ಲ ಮಾಡ್ಕೊಳ್ತೀವಿ, ಅವ್ರು ಹೆಣ್ಣು ಕೊಡ್ತಾರೆ, ನಾವು ಮಾಡ್ಕೊಳ್ತೀವಿ. ಇವನ ತಮ್ಮನ ಮಗನೇ ಊರು ನಾಯಕರ ಹುಡುಗಿನ ಮದುವೆ ಮಾಡ್ಕೊಂಡು ಬಂದಾನೆ. ಇವನಿಗೆ ಅರ್ಥವಾಗಬೇಕು ನಾ ಏನು ಮಾತಾಡ್ತಿದ್ದೀನಿ ಅಂತೇಳಿ. ಮ್ಯಾಚ್ ನಾಯಕರು ಬೇರೆಲ್ಲ, ಊರು ನಾಯಕರು ಬರಲ್ಲ. ಇಡೀ ಬೇರೆ ಜನಾಂಗ ಎಲ್ಲ ವೀರಶೈವರು, ಲಿಂಗಾಯತರು, ಐನರು, ಪಂಚಮರು, ಸಾದ್ರು ಎಲ್ಲ ಸೇರಿ ಅವರು ವೀರಶೈವ ಲಿಂಗಾಯತರು ಅಂತ ಒಂದಾಗಿ ಹೋಗ್ತಿದ್ರು. ಅಂಥ ಟೈಮಲ್ಲಿ ನಮ್ಮ ಇರೋದ ಜಾತಿಯಲ್ಲೇ 2 ಗುಂಪುಗಳನ್ನ ಡಿವೈಡ್ ಮಾಡೋಕ್ಕೆ ಹೊರಟಿದ್ದಾನೆ. ಮ್ಯಾಚ್ ನಾಯಕರೇ ಗೆಲ್ಲಬೇಕು, ಊರು ನಾಯಕರಿಗೆ ಗೆಲ್ಲಬಾರ್ದು ಅನ್ನೋ ಮೈನ್ ಉದ್ದೇಶ ಇದು. ಯಾರಾದರೂ ಮ್ಯಾಚ್ ನಾಯಕರು ಅವ್ರ ಜೊತೆ ಓದಂದ್ರೆ ಅವರಿಗೆಲ್ಲ ಓಪನ್ನಾಗಿ ಮಾರ ನಾಯಕ ಅವ್ರಿಗೆ ಓಪನ್ನಾಗಿ ಬೈದಾಡಿದಾನೆ. ಹೋಗಿ ನಾಚಿಕೆ ಆಗಿಲ್ಲ ಅವ್ರು ಕುಂತ್ಕೊಳ್ಳೋದಂತೆ. ಇಂತೆಲ್ಲ ಕೀಳು ಮಟ್ಟದ ಹೇಳಿಕೆ ಕೊಡ್ತಿದ್ದಾನೆ. ಆಗಲಿ ರಾಜಕೀಯವಾಗಿ ಏನೇ ಮಾತಾಡಲಿ, ಎಲ್ಲ ಅಧಿಕಾರ ಇದೆ, ಪತ್ರಿಕಾ ಸ್ವಾತಂತ್ರ್ಯ ಇದೆ, ಅವ್ರಿಗೆ ವಾಕ್ ಸ್ವಾತಂತ್ರ್ಯ ಇದೆ, ಕೇಳಲಿ. ಯಾವನ ಅಭಿವೃದ್ಧಿ ಯಾವನ ಹಗರಣಗಳಾಗಿದ್ದರೆ ಕೇಳಬೇಕನ್ನು. ಅದನ್ನು ಬಿಟ್ಟು ಬೇರೆ ಅವಾಚ್ಯ ಶಬ್ದಗಳಿಂದ ಅವನೊಬ್ಬ ಬುಡುಬುಡಿಕೆ, ಇವನೊಬ್ಬ ಜೋಗಿರನು, ಇಂಥ ಎಲ್ಲ ಶಬ್ದ ಬಳಸೋದು ಇವನ ಯೋಗ್ಯತೆ ಏನಂತ ಇಡೀ ಕ್ಷೇತ್ರದ ಜನಕ್ಕೆ ಗೊತ್ತಾಗಿದೆ. ಇದಕ್ಕೂ ಮುಂಚೆ ಸುಮಾರು ಪ್ರೆಸ್ ಮೀಟ್ ಮಾಡಿದ್ದಾನೆ. ಪ್ರೆಸ್ ಮೀಟಲ್ಲೂ ಅವಾಚ್ಯ ಶಬ್ದಗಳು ಮಾತಾಡಿದಾನೆ. ಆದರೂ ಯಾರೂ ನಾವು ಪ್ರತಿಕ್ರಿಯೆ ಮಾಡಲಿಲ್ಲ. ಹೋಗ್ಲಿ ಬಿಡು, ಏನೋ ಮಾಡ್ಕೊಳ್ತಾನೆ, ಅದನ್ನು ದೊಡ್ಡದು ಮಾಡೋದು ಬೇಡ. ಈಗ ಜಾತಿಗೆ ತಂದ ಮೇಲೆ ಇವನು ಜಾತಿಯಲ್ಲಿ ವೈಮನ್ಸ್ ಹುಟ್ಟಿದ ಮೇಲೆ ಯಾವ ಟೈಮಲ್ಲಿ ಎಲ್ಲಿ ಗಲಾಟೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಹಿಂದಾಗಲೇ ಇದೇ ಇವನ ಪೀರಿಯಡಲ್ಲೇ ಶ್ರೀರಾಮುಲು BJP ಅಧಿಕೃತ ಅಭ್ಯರ್ಥಿಯಾಗಿ ಪೂಜೆಗಂತ ಬಂದ ಟೈಮಲ್ಲಿ ಇಲ್ಲಿ ದೇವಸ್ಥಾನದ ಮುಂದೆ ಚಪ್ಪಲಿ, ಪಾರ್ಕಿಗಳು, ಕಲ್ಲುಗಳು ಎಲ್ಲ ಹಾರಾಡಿದವು. ಅದೆಲ್ಲ ನಿಮಗೆಲ್ಲನೂ ಗೊತ್ತಿದೆ, ಎಲ್ಲ ಕ್ಷೇತ್ರದ ಜನರು ಗೊತ್ತಿದೆ. ಇಂಥ ಒಂದು ದುರ್ಘಟನೆ ನಡೆದಿದ್ದು ಇವನಿಂದನೇ ಕಾರಣ. ಅದೆಲ್ಲನೂ ಅದಕ್ಕೂ ಮುಂಚೆ ಹೊರನಲ್ಲೂ ಒಂದು ಗಲಾಟೆ ಆಯಿತು. ಇವನು ತಾಲೂಕ್ ಪಂಚಾಯತ್ ಅಧ್ಯಕ್ಷ ಆಗಿದ್ದ. ತಾಲೂಕ್ ಪಂಚಾಯತ್ ಅಧ್ಯಕ್ಷ ಆದಾಗ ಅಲ್ಲಿ ಅಮಾಯಕ ಜನರಲ್ಲಿ ಎತ್ತು ಕಟ್ಟಿ ಅಲ್ಲಿ ಒಂದೇ ದಿನ 2 ಮರ್ಡರ್ ಆದವು. ಇಂಥ ಎಲ್ಲ ಘೋರ ಘಟನೆಗಳು ನಡೆಯೋದು ಇವನ ಕಾಲದಲ್ಲೇ. ಈಗಲೂ ಮತ್ತೆ ಅದೇ ಪ್ರಚೋದನೆ ಮಾಡಲಿಕ್ಕೆ, ಅದೇ ಗಲಭೆ ಮಾಡಲಿಕ್ಕೆ ಎಲ್ಲ ಪ್ರಯತ್ನವೂ ಮಾಡ್ತಿದ್ದಾನೆ. ಅದಕ್ಕೋಸ್ಕರ ಇವತ್ತು ಮೇಯ್ನ್ ನಾವು ಸೇರಿರೋದು ರಾಜಕೀಯ ಉದ್ದೇಶದಿಂದಲ್ಲ. ನಮ್ಮ ಜನಾಂಗದಲ್ಲಿ ಗಲಭೆ ಆಗದಂಗೆ, ವೈಮನಸ್ಗಳಾಗ್ದಂಗೆ ಇದುವರೆಗೂ ಯಾವುದೇ ಗಲಭೆ ಆಗಿಲ್ಲ. ನಮ್ಮ ಕ್ಷೇತ್ರದಲ್ಲಿ ಯಾವುದು ಮುಸ್ಲಿಮ್ ಆಗಲಿ, ಹಿಂದೂ ಮುಸ್ಲಿಮ್ ಆಗಲಿ, ಇನ್ನೊಂದು ಜಾತಿ ವೈಷಮ್ಯ ಆಗಲಿ, ಇವನು ಮನೆಗಾರರು ಹೌದು, ಅದು ನಮ್ಮ ಯಾವ ಹಳ್ಳಿಗಳಲ್ಲೂ ಇಲ್ಲ. ಎಲ್ಲ ಅನೋನ್ಯವಾಗಿ ಅಣ್ಣ ತಮ್ಮಳಾಗಿ ಬದುಕ್ತಾ ಇದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ದೊಡ್ಡ ಮೇಜರ್ ಕ್ಯಾಸ್ಟ್ ನಾಯಕ ಸಮಾಜ 70% 80% ಮಕ್ಕಳ ಕ್ಷೇತ್ರದಲ್ಲಿದೆ. ಅದರಲ್ಲಿ ಇಬ್ಬರೂ ಇದ್ದಾರೆ, ಮ್ಯಾಚ್ ನಾಯಕರಿದ್ದಾರೆ, ಊರು ನಾಯಕರಿದ್ದಾರೆ. ಅದು ಹಿಂದೆ ನಡೀತಿತ್ತು. ಈಗ ಯಾವುದೂ ಎಲ್ಲ ನಾಯಕರೆಲ್ಲ ಒಂದೇ, ಎಲ್ಲ ಸಂಬಂಧಗಳು ಬೆಳೀತಿದ್ದಾವೆ, ಹೆಣ್ಣುಗಳು ಮಾಡ್ತಿದ್ದಾರೆ. ಇವನ್ ಗೋಪಾಲ್ ಕೃಷ್ಣ ಅವರು ಊರು ನಾಯಕರು, ಅವರು ಎಲ್ಲ ಮ್ಯಾಚ್ ನಾಯಕರೆಲ್ಲ ಸಂಬಂಧ ಬೆಳೆಸಿದ್ದಾರೆ. 2-3 ಮದುವೆಗಳು ಇಲ್ಲ ನಮ್ಮ ನಾಯಕರ ಹೋಗಲೇ ಮಾಡಿದ್ದಾರೆ ಅವರು. ಇವನು ಊರು ನಾಯಕರ ಹುಡುಗಿನ ತಮ್ಮನ ಮಗನಿಗೆ ಮಾಡ್ಕೊಂಡು ಇವೆಲ್ಲ ಯಾಕೆ ವೈಷಮ್ಯ ಬಿತ್ತದು? ಬರೀ ರಾಜಕೀಯ ಓಡ್ ತಗೊಳಕ್ಕೋಸ್ಕರನೇ ಡಿವೈಡ್ ಮಾಡೋಕ್ಕೆ ಸಮಾಧಾನ ಹೊರಟಿದೆ ನೀವು. ಹಾಗಾಗಿ ಇವನು ಕೊಟ್ಟಿರೋ ಸ್ಟೇಟ್ಮೆಂಟಿಂದ ಯಾವ ಟೈಮಲ್ಲಿ ನಮ್ಮಲ್ಲಿ ಗಲಾಟೆಗಳಾಗ್ತಾವೋ, ಎಲ್ಲಿ ಉದ್ಭವ ಆಗುತ್ತೋ ಅರ್ಥವಾಗ್ತಿಲ್ಲ. ಅದರಿಂದ ಇಂಥಕ್ಕೆ ಅವಕಾಶ ಕೊಡದಂತೆ ನಾವು ಮಾಜಿ ಶಾಸಕರ ಮೇಲೆ ದೂರನ್ನು ಕೊಡೋಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನಾವು ರಾಜಕೀಯವಾಗಿ ಏನೇ ಮಾತಾಡಲಿ ನಾವು ಅದಕ್ಕೆ ಅಡ್ಡಿ ಹೋಗಲ್ಲ. ಜಾತಿ ವಿಷಯದಲ್ಲಿ ಪ್ರಚೋದನೆ ಮಾಡೋ ಭಾಷೆಗಳು, ಪ್ರಚೋದನೆ ಮಾಡೋ ಮಾತುಗಳು, ಯಾವುದೇ ಧಾರ್ಮಿಕ ಸಮಾರಂಭ ಆಗಲಿ, ಯಾವುದೇ ರಾಜಕೀಯ ಸಮಾರಂಭ ಆಗಲಿ, ಎಲ್ಲಿ ಆ ವಿಷಯ ಮಾತಾಡ್ಕೊಡ್ದು. ಇವನು ರಾಜಕೀಯಕ್ಕೆ ಬಂದಾಳಿಂದ ಬರೇ ಮಾತಾದಾನೆ, ಊರು ನಾಯಕ ಮ್ಯಾಚ್ ನಾಯಕ, ಊರು ನಾಯಕ ಮ್ಯಾಚ್ ನಾಯಕ. ಅದರಿಂದ ಈಗೆಲ್ಲ ನಮ್ಮ ಸಮಾಜದವರು, ನಮ್ಮ ಎಲ್ಲ ಜನಾಂಗದವರು ಸೇರಿ ಪೊಲೀಸ್ಗೆ, SP ಗೂ DC ಗೂ ಕಂಪ್ಲೇಂಟ್ ಮಾಡೋಕ್ಕೆ ಹೊರಟಿದ್ದೀವಿ ನಾವು. ಮತ್ತು ಸ್ಟೇಟ್ಮೆಂಟ್ ಯಾವುದೇ ಕೊಟ್ಟರು ಒಂದು ವಿವೇಚನೆಯಿಂದ ಕೊಡಬೇಕು. ಮಾಜಿ ಶಾಸಕ ಮೊನ್ನೆ ಇದಕ್ಕೂ ಒಂದು 2 ತಿಂಗಳ ಮುಂಚೆ ಕೊಟ್ಟಿದ್ದ, ಗೋಪಾಲ್ ಕೃಷ್ಣ ಕಬ್ಬಿಣದ ಕಳ್ಳ, ಉಸಿನ ಕಳ್ಳ ಅಂತ. ಯಾರು ಕಬ್ಬಿಣದ ಕಳ್ಳ? ಕಬ್ಬಣ ಕಳ್ತನ ಮಾಡಿ ಜೈಲಿಗೆ ಹೋಗಿರೋ ಯಾರ ಮನೆಗೆ? ಏನು ಎನ್ವೈರ್ ಮನೆಗೆ ಹೋಗಿದ್ದಾರಾ? ಏನು ಇವ್ರ ಮನೆಗೆ ಹೋಗಿದ್ದಾರೆ? 2 ವರ್ಷ 3 ವರ್ಷ ಜೈಲಲ್ಲಿ ಇದ್ದು ಬಂದ ನೀವು ತಮ್ಮಗೆ ಅಷ್ಟವ್ರಿಗೂ ಇಲ್ಲ. ಇವನಿಗೆ ಮಾತಾಡ್ಬೇಕಾದ್ರೆ ಅಷ್ಟು ಯೋಚನೆ ಮಾಡುವ ಪ್ರಜ್ಞೆ ಬೇಡವಾ? ಯಾರು ನನಗೆ ಮಾತಾಡೋರಿಲ್ಲ, ಕೇಳೋರಿಲ್ಲ ಅಂತ ಬಾಯಿ ಬಂದಂಗೆ ಮಾತಾಡೋದು, ಸ್ಟೇಟ್ಮೆಂಟ್ ಕೊಡ್ತೀವಿ. ಇವನು ಕಾಲದಲ್ಲಿ ಅಭಿವೃದ್ಧಿ ಅನ್ನೋದು ಶಾಸಕರು ಏನು ಮೊನ್ನೆ ಒಂದು ಮಾತಿನ ವೇಗದಲ್ಲಿ ನಮ್ಮ ಗೋಪಾಲಕೃಷ್ಣ ಆಯ್ತಲ್ಲ, ಎಲ್ಲರಿಗೂ ನಮಸ್ಕಾರ.
ಒಬ್ಬ ಜವಾಬ್ದಾರಿತ ಇರ್ತಕ್ಕಂಥ ಸ್ಥಾನದಲ್ಲಿ ಇರ್ತಕ್ಕಂಥ ಯಾರು ನಮ್ಮ ನೇರ್ಲಗುಂಟೆ ತಿಪ್ಪೇಸ್ವಾಮಿ ಅವರು ಒಂದು ಐದು ವರ್ಷ MLA ಆಗಿದ್ದಾರೆ. ನಾವು ಯಾವ ಥರ ಕ್ಷೇತ್ರದ MLA ಆದಾಗ ಅವ್ರಿಗೆ ಹೆಂಗೆ ನಡ್ಕೊಂಡಿದ್ದಾರೆ ಜನಗಳು, ಮತ್ತು ಈಗ ನಾನು ಹೆಂಗೆ ನಡ್ಕೊಬೇಕು ಅನ್ನೋದು ಅವರು ಮಾತಿನ ವೇಗದಲ್ಲಿ ಏನು ಬೇಕಾದರೂ ಮಾತಾಡಿದ್ರೆ ಸರೋಗುತ್ತೆ ಅಂತೇಳಿ ಮಾತಾಡಿದ್ದಾರೆ. ಅದು ಒಂದು ಅವ್ರು ಮಾತಾಡಿರ್ತಕ್ಕಂಥ ಅಸಂವಿಧಾನಿಕ ಅಸಂಸಾಧಕ ಭಾಷೆ ಆಗಿರ್ತದೆ. ಅದರಿಂದ ಅವರು ಏನು ನಾನು ಮುಂದಿನ ದಿನದಲ್ಲಿ ಹಿಂಗೇ ನಾನು ಮಾತಾಡ್ತೀನಿ ಅಂತ ಹೋದರೆ ಯಾವ ಕಾರಣಕ್ಕೂ ಭಾಷೆಗಳು ಬರೋದಿಲ್ಲ. ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಾರ್ಟಿಯಿಂದ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಜನಗಳು ಫೋನ್ ಮಾಡ್ತಿದ್ದಾರೆ, ನೀವೆಲ್ಲರೂ ಒಂದು ಒಗ್ಗಟ್ಟಾಗಿ ಒಂದು ಪ್ರತಿಭಟನೆ ಮಾಡಿರಿ ಅಂತ. ಅದಕ್ಕೆ ನಾವೆಲ್ಲರೂ ಒಂದು ಇಲ್ಲಿ ಸ್ಥಾನದಲ್ಲಿ ಕುತ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಖಂಡಿಸ್ತೀವಿ. ಅದೇ ರೀತಿಯಾಗಿ BJP ಅವರು ಹೇಳ್ತಾರೆ, ನಮ್ಮದು ಒಂದು ಏನು ನಮ್ಮದು ಸಂಪ್ರದಾಯ ಸಂಸ್ಕೃತಿ ಇರ್ತಕ್ಕಂಥ ಪಕ್ಷ, ನಮ್ಮ ಮಾತು ಅದು ಇದೆಲ್ಲ ಹೇಳ್ತಾರೆ. ಅದೇ ರೀತಿಯಾಗಿ ಅವ್ರ ಪಕ್ಷದಲ್ಲಿ ಇರ್ತಕ್ಕಂಥ ಒಬ್ಬ ಶಾಸಕನ್ನೇ ಅವ್ರು ಬಿಗಿ ಇಟ್ಕೊಳಕ್ಕಾಗ್ತಿಲ್ಲ ಅಂದರೆ ಎಲ್ಲೋ ಮಾಜಿ ಶಾಸಕನ ಬಿಗಿ ಇಟ್ಕೊಳಕ್ಕಾಗಲಿಲ್ಲ ಅಂದರೆ ಯಾಕೆ ಅವ್ರಿಗೇನು ಪಕ್ಷದಲ್ಲಿ ಯಾರು ಗತಿಲ್ವಾ? BJP ಒಂದು ಸ್ಥಾನದಲ್ಲಿ ಅವ್ರಿಗೆ ಯಾರು ಸಿಗ್ತಾ ಇಲ್ವಾ? ಇವ್ರನ್ನೇ ಮಾತಾಡಕ್ಕೆ ಬಿಟ್ಟಿದ್ದಾರಾ? ನಾವು ಮಾತಾಡಿದ್ರೆ ಸಂಸ್ಕೃತಿ, ನಾವು ಹಿಂದುತ್ವ ಎಲ್ಲನೂ ಮಾತಾಡ್ತಾರಲ್ಲ, ಮತ್ತು ಇಂಥದ್ರಲ್ಲಿ ಯಾಕೊಂದು ಬಿಗಿ ಬಂದೋಬಸ್ತ್ ಇಟ್ಕೊಳಕ್ಕಾಗ್ತಿಲ್ಲ. ಅದಕ್ಕೋಸ್ಕರ ಮುಂದಿನ ದಿನದಲ್ಲಿ ಇದೇ ಥರ ಮಾತಾಡಿದ್ರೆ ಮಾನ್ಯ ತಿಪ್ಪೇಸ್ವಾಮಿ ಅವರಿಗೆ ಎಚ್ಚರಿಕೆ ಕೊಡ್ತೀವಿ. ಮೊಳಕಾಲ್ಮೂರು ಹಾಗೂ ತಳಕು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನೀವು ಇದೇ ಥರ ನಮ್ಮ ಶಾಸಕರ ಬಗ್ಗೆ ನೀವು ಪ್ರಚೋದನಕಾರಿ ಮಾತುಗಳು, ಮತ್ತು ಈಗ ಮುಂದಿನ ದಿನದಲ್ಲಿ ಏನಾಗುತ್ತೆ ಅಂದರೆ ಈ ವಿಚಾರಗಳು ಎಲ್ಲ ಪ್ರತಿ ಹಳ್ಳಿಗೂ ಕೋಮುಗಲಭೆಗಳು ಸೃಷ್ಟಿಯಾಗ್ತವೆ. ಈಗ ಒಬ್ಬ ಜವಾಬ್ದಾರಿತವಾಗಿ ಅವರ ಯಜಮಾನನೇ ಈ ಥರ ಮಾತಾಡಿದರೆ ಹಳ್ಳಿಯಲ್ಲಿ ಪಾಪ ಅಮಾಯಕರು ಇರ್ತಾರೆ, ಬಿಡ ಅವರೇ ಮಾತಾಡಿದರೆ ರಾಜಕಾರಣಿಗಳೇ ಮಾತಾಡ್ತಾರೆ, ನಾವ್ಯಾಕೆ ಮಾತಾಡಬಾರ್ದು ಅಂತಾರೆ. ಅದಕ್ಕೋಸ್ಕರ ನಮ್ಮ ಗೋಪಾಲಕೃಷ್ಣ ಸಾಹೇಬರು 35 ವರ್ಷ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತಿನವರೆಗೂ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಿಲ್ಲ. ಓಪನ್ ಚಾಲೆಂಜ್ ಹಾಕ್ಲಿ, ಈಗ ಆಗ್ತಿರಲ್ಲ ಅದೇ 4 ತಿಪ್ಪೇಸ್ವಾಮಿ ಸ್ವಾಮಿ ದೇವಸ್ಥಾನ ಬರ್ರಿ ಅಂತ ಬರ್ತಾರೆ, ನಮ್ಮ ಶಾಸಕರು ಬರ್ತಾರೆ. ಅವ್ರ ಕಾರ್ಯವೈಖರಲ್ಲಿ ಏನು ಮಾಡಿದಾರಂತ, ಇವ್ರ ಕಾರ್ಯವೈಖರಲ್ಲಿ ಏನು ಮಾಡಿದಾರೆ ರೀ? ಅಂಬೇಡ್ಕರ್ ವಸತಿ ಶಾಲೆ ಬೇಡರೆಡ್ಡಿಯಲ್ಲಿ ಆಗಿರ್ತಕ್ಕಂಥದ್ದು NY ಗೋಪಾಲಕೃಷ್ಣ ಅವರು ಮಾಡಿಸಿರ್ತಕ್ಕಂಥದ್ದು. ಮಾನ್ಯ ಯಾರು ಜಯಮ್ಮ ಬಾಲರಾಜ್ ಇರ್ತಕ್ಕಂಥ MLC ಅವರು ಇದ್ರು. ಅವಾಗ 2016ರಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ವಿ ನಾವು ಪ್ಲಸ್ ಗೋಪಾಲಕೃಷ್ಣ ಸಾಹೇಬ್ರವರು ಪತ್ರಿಕಾಗೋಷ್ಠಿ ಮಾಡಿ ವರ್ಕ್ ಕಾರ್ಡ್ನ ಯಾವುದಕ್ಕೆ ವಿಜಯ ಕರ್ನಾಟಕಕ್ಕೆ ಅಂತ ತೋರಿಸಿದ್ವಿ. ನಾವು ವಿತ್ ಪ್ರೂಫ್ ತೊಗೊಂಡು ಬಂದಿದ್ದೀನಿ, ನಿಮ್ಗೆ ತೋರಿಸ್ತೀನಿ ನಾನು ಪ್ರೂಫ್ನ. ಯಾಕಂದರೆ ಆವತ್ತು ಪತ್ರಿಕಾಗೋಷ್ಠಿ ಮಾಡಿರ್ತಕ್ಕಂಥ ವಿಚಾರನ ಮಾತೆತ್ತಿದ್ರೆ ಅಂಬೇಡ್ಕರ್ ವಸತಿ ಶಾಲೆ ನಾನು ಮಾಡಿದ್ದೀನಿ ಅಂತ. ಅದು ಮಾಡಿರೋದು NY ಗೋಪಾಲಕೃಷ್ಣ ಸಾಹೇಬರು, ಜಯಮ್ಮ ಬಾಲರಾಜ್ ಅವರು, ಮಾನ್ಯ ಸಮಾಜ ಕಲ್ಯಾಣ ಸಚಿವರಾದಂಥ ಆಂಜನೇಯ ಸಾಹೇಬರು, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ನಮಗೆ ಒಂದು ವರ್ಕ್ ಆರ್ಡರ್ ಬಂದಿರೋದು. ಎಲ್ಲೆಲ್ಲಿ ಬೇಡರೆಡ್ಡಿ ಆಗಿರ್ಬೋದು, ಇಂದಿರಾ ಗಾಂಧಿ ವಸತಿ ಶಾಲೆ ಆಗಿರ್ಬೋದು, ರಾಯಪುರ ಆಗಿರ್ಬೋದು, 5 ವಸತಿ ಶಾಲೆಗಳನ್ನು ತಂದಿರ್ತಕ್ಕ ಏಕಲವ್ಯ ವಸತಿ ಶಾಲೆ ಆಗಿರ್ಬೋದು. NY ಗೋಪಾಲಕೃಷ್ಣ ಅವರ ಒಂದು ನಂಜುಂಡಪ್ಪ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿದ್ದರು ಬಳ್ಳಾರಿಯಲ್ಲಿ ಶಾಸಕರಾಗಿ. ಆವಾಗ ತಂದಿರ್ತಕ್ಕಂಥ ಶಾಲೆಗಳು, ನಾನು ಮೇಷ್ಟ್ರ ಮಗ ಇನ್ನೊಂದು ಮಗ ಅಂತ ಹೇಳ್ತಾರೆ, ಅವೆಲ್ಲ ಸುಳ್ಳು. ಇರಲಿ ಆಗಿರ್ಬೋದು, ಮೇಷ್ಟ್ರ ಮಗ ಆಗಿರ್ಬೋದು, ಕಾಳಜಿ ಇರುತ್ತೆ ಅವ್ರಿಗೂ. ಇವೆಲ್ಲ ತಂದಿರ್ತಕ್ಕಂಥವ್ರು ಯಾರು? ಮೇಷ್ಟ್ರ ಮಗ ಆಗಿದ್ದು ಇವೆಲ್ಲ ಭಾಷೆ ಬರ್ತವೇನ್ರಿ? ಅವ್ರೂ ಮಾಸ್ಟ್ರ್ ಮಗನೇ ನಮ್ಮ ಶಾಸಕರು, ಅವ್ರಿಗೆ ಯಾಕೆ ಬರಬಾರ್ದು ಇಂಥ ಭಾಷೆಗಳು? ಅವರು ಸಂಸ್ಕಾರ ಸಂಸ್ಕೃತಿ ಉಳ್ಳಂಥವ್ರು. ಮಾತೆತ್ತಿದ್ರೆ BJP ಹೇಳ್ತಿರಲ್ಲ, ಮತ್ತೆ ಸಂಸ್ಕಾರ ಸಂಸ್ಕೃತಿ ಅಂತ ಎಲ್ಲೋಯ್ತು? ಮತ್ತೆ ನೀವು ಶಾಸಕರನ್ನ ಬಿಟ್ಟಿದ್ರಲ್ಲಿ ಮಾತಾಡಲಿಕ್ಕೆ, ಮಾಜಿ ಶಾಸಕರನ್ನ ಮಾತಾಡಲಿಕ್ಕೆ ಎಲ್ಲೋಯ್ತು ನಿಮ್ಮ ಭಾಷೆ? ಅದಕ್ಕೋಸ್ಕರ ಮುಂದಿನ ದಿನದಲ್ಲಿ ನೇರ್ಲಗುಂಟೆ ತಿಪ್ಪೇಸ್ವಾಮಿಯವ್ರಿಗೆ ಹೇಳ್ತೀವಿ, ನೀವು ಇದೇ ಥರ ಭಾಷೆಗಳನ್ನು ಉಪಯೋಗಿಸಿದರೆ ನಾವು ಖಂಡಿತವಾಗಿ ಇದು ವಿಚಾರ ತಿಳಿಸಲಿಕ್ಕೆ ನಿಮಗೆ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಮುಂದಿನ ಇಲ್ಲಿಗೆ ಸ್ಟಾಪ್ ಮಾಡೋಗಿದ್ರೆ ಮಾಡಿರಿ. ಇದೇ ಥರ ನೀವು ವಿಡಿಯೋ ವೈರಲ್ ಮಾಡ್ತೀವಿ ಅಂದರೆ ನಾವು ಪ್ರತಿಭಟನೆ ಇಳಿತೀವಿ. ಅದಕ್ಕೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಖಂಡಿಸ್ತೀವಿ. ದುಡ್ಡು ಹಾಕಿದ್ರು ನೀವೆಲ್ಲ ಫಂಕ್ಷನ್ಗೂ ಎಲ್ಲ ಗುದ್ಲಿ ಪೂಜೆಗೂ ಬಂದಿದ್ರಿ, ನೀವು ಎಲ್ಲರಿಗೂ ಗೊತ್ತಿದೆ ಅದು. ಆದ್ದರಿಂದ ಇಂಥ ಸ್ಟೇಟ್ಮೆಂಟು ಮುಂದೆ ಎಲ್ಲೇ ಆದ್ರೂ ಯಾವುದೇ ಸಮಾರಂಭದಲ್ಲಾಗಲಿ, ಯಾವುದೇ ಕಾರ್ಯಕ್ರಮದಾಗಲಿ, ಧಾರ್ಮಿಕ ಕಾರ್ಯಕ್ರಮ ಆಗಲಿ, ಮ್ಯಾಸ್ ನಾಯಕ ಊರು ನಾಯಕ ಅಂತೇಳಿ ಪ್ರಚೋದನಾ ಭಾಷಣ ಮಾಡಿಕೊಡೋದು. ಮಾಡಿದರೆ ನಾವು ತೀವ್ರ ಹೋರಾಟ ಮಾಡ್ತೀವಿ. ಈಗಲೂ ನಾವು ಕಂಪ್ಲೇಂಟ್ ಮಾಡ್ತೀವಿ ವಿರುದ್ಧ. ಈ ಪ್ರಚೋದನಾ ಭಾಷಣ ಮಾಡೋದು ಬಿಟ್ಟು ರಾಜಕೀಯ ಮಾಡಲಿ. ಅವ್ರ ಪಕ್ಷ ಅವ್ರಿಗಿರುತ್ತೆ, ಕಾಂಗ್ರೆಸ್ ಇರುತ್ತೆ. ನಾವು ಯಾರು ವಿರೋಧ ಮಾಡಲ್ಲ. ಇವಾಗ ದೂರು ಕೊಡೋದು ಯಾವುದ್ರ ಬಗ್ಗೆ? ಇದು ಪ್ರಚೋದನಾ, ಕೋಮು ಪ್ರಚೋದನಾ ಮಾಡಿದ್ದೆ. ಈಗ ಮ್ಯಾಚ್ ನಾಯಕ ಉಣ್ಣಕ್ಕಂತ ಪ್ರತಿ ಸಾರಿ ಹೇಳಿ ಪ್ರಚೋದನೆ ಮಾಡ್ತಾನಲ್ಲ. ಈಗ ನಾಯಕರು ಮ್ಯಾಚ್ ನಾಯಕರು ಉಣ್ಣಕ್ಕೆ ಹೊಡೆದಾಡ್ಬೇಕಾಗುತ್ತೆ. ನಾವು ಆ ಲೆವೆಲ್ಗೆ ಬಂದಿದ್ದಾಗಲೇ ಯಾವ ಟೈಮಲ್ಲಿ ಗಲಾಟೆಗಳಾದ್ರೂ ಗೊತ್ತಿಲ್ಲ. ಅವರು ಆದ್ದರಿಂದ ಮುಂದೆ ಇಂಥ ಒಂದು ಹೇಳಿಕೆಗೂ, ಇಂಥ ಪ್ರಚೋದನೆ ಹೇಳಿಕೆಗೂ ಕೊಡಬಾರ್ದು ಅಂತೇಳಿ ನಾವು ಖಂಡಿಸ್ತೇವೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂದರೆ, ತನ್ನ ಪಾರ್ಟಿ ಪಕ್ಷದ ಬಗ್ಗೆ ಮಾತಾಡೋ ಅಧಿಕಾರ ಫುಲ್ ಇದೆ. ಆದರೆ ವೈಯಕ್ತಿಕವಾಗಿ ಯಾರಿಗೆ ವಧೆ ಆಗೋದು, ವೈಯಕ್ತಿಕವಾಗಿ ಅವ್ರಿಗೆ ತೊಂದರೆ ಆಗೋದು, ಅವ್ರ ಮನಸ್ಸಿಗೆ ನೋವಾಗೋ ರೀತಿಯಲ್ಲಿ ಮಾತಾಡಬಾರ್ದು.
ಅದು ಅವರಿಗೆ ಅರ್ಥವಾಗಬೇಕು. ಈಗ ಅನೇಕ ಕೆಲಸ ಕಾರ್ಯಗಳ ವಿಚಾರದ ಬಗ್ಗೆ ನಾವು ಹೇಳ್ತೀವಿ, ಅವರು ಹೇಳಿ ಬೇಕಾದಷ್ಟು ಮಾಡಿದ್ದಾರೆ. ನಮ್ಮ ಇಲ್ಲಿವರೆಗೂ ಕೂಡ ಶಾಸಕರು ಗೋಪಾಲಕೃಷ್ಣ ಅವರು ಅನೇಕ ರಸ್ತೆಗಳು ಮಾಡಿಸಿದ್ವಿ, ಶಾಲೆಗಳು ಮಾಡಿಸಿದ್ವಿ, ಕುಡಿಯೋ ನೀರನ್ನು ಮಾಡಿಸಿದ್ವಿ. ಒಂದಲ್ಲ ಎರಡಲ್ಲ ಬೇಕಾದಷ್ಟು ಮಾಡಿದ್ದೀವಿ. ಆದರೆ ಇನ್ನೂ ಆಗೋದಿದ್ದರೆ ಅದ್ರ ಬಗ್ಗೆ ಇಲ್ಲ ಆಗಿಲ್ಲ ಅಂತ ಇದ್ದರೆ ಅವ್ರು ಹೇಳಿ. ಅವ್ರು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸಮಾಜದಲ್ಲಿ ಈ ಒಂದು ಪ್ರಚೋದನೆ ಭಾಷಣ ಆಗಿ ಎಲ್ಲದಲ್ಲೇ ಗಲಾಟೆ ಕಟ್ಟಲಿಕ್ಕೆ ಅವಕಾಶ ಆಗುತ್ತೆ. ಅದನ್ನ ಅವ್ರು ಅರ್ಥ ಮಾಡ್ಕೊಂಡು ಶಾಂತಿ ರೀತಿಯಿಂದ ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಅದೇ ರೀತಿ ಮುಂದುವರಿಯೋಕ್ಕೆ ಅವಕಾಶ ಮಾಡಬೇಕು. ಇನ್ನು ಮುಂದೆ ಆದರೂ ಇಂಥವನ್ನು ಯಾರ ಮೇಲೂ ಕೂಡ ವೈಯಕ್ತಿಕವಾಗಿ ಅವ್ರು ನೋವಾಗ್ತಕ್ಕಂಥ ವಿಚಾರಗಳು ಮತ್ತು ಅನೇಕ ಒಂದು ಜಾತಿ ಮೇಲೆ ಇನ್ನೊಂದು ಜಾತಿಗೆ ಕಟ್ಟಿರ್ತಕ್ಕಂಥ ವಿಚಾರಗಳನ್ನು ಎಲ್ಲ ಕೈಬಿಟ್ಟು ಶಾಂತಿಯುತವಾಗಿ ವ್ಯವಸ್ಥೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಈಗಾಗಲೇ ನಮ್ಮ ಮುಖಂಡರುಗಳೆಲ್ಲ ಹೇಳಿದ್ದಾರೆ, ಜಾತಿ ಬಗ್ಗೆ ಕೂಡ ಈ ರೀತಿ ಮಾಡಿದ್ದಾರೆ ಅಂತ. ಅವನ್ನೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಸರಿಪಡಿಸಿ ಯಾವುದೇ ವಿಚಾರವನ್ನು ನೋವಾಗ್ತಕ್ಕಂಥ ರೀತಿಯಲ್ಲಿ ನಡ್ಕೋಬಾರ್ದು ಅಂತ ನಮ್ಮ ಮೇನು ಅವ್ನು ಮಾತಾಡಬೇಕು. ಸಾಯಂಕಾಲ ಮಾಜಿ ಶಾಸಕರು ತಿಪ್ಪೇಸ್ವಾಮಿ ಅವರು ನಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಇದರಲ್ಲಿ ತಮ್ಮ ಒಂದು ಅವಹೇಳನಕಾರವಾದಂಥ ಒಂದು ಹೇಳಿಕೆಯನ್ನು ನಾವು ನೋಡಿದ್ವಿ. ಈ ಹೇಳಿಕೆ ಅವರಿಗೆ ಸಲ್ಲತಕ್ಕಂಥದ್ದಲ್ಲ. ಒಬ್ಬ ಈ ಕ್ಷೇತ್ರದ ಹಿಂದೆ ಮಾಜಿ ಶಾಸಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇದು ಇಡೀ ಕ್ಷೇತ್ರಕ್ಕೂ ಗೊತ್ತು. ತಿಪ್ಪೇಸ್ವಾಮಿಯವರು ಏನು ಅಂತ ಗೊತ್ತು, ಗೋಪಾಲಕೃಷ್ಣ ಅಂತಲೂ ಗೊತ್ತು. ಎಲ್ಲ ಮತದಾರರಿಗೆ ಯಾರ್ಯಾರ ಹಣೆ ಬರ ಏನಂತ ಎಲ್ಲನೂ ಗೊತ್ತಿದೆ. ಈಗ ನಾನೇನು ಮಾಡಿದ್ದೀನಿ ಅಂತ ಜನಕ್ಕೆ ಗೊತ್ತಿರ್ತದೆ. ಅದನ್ನು ನಾವು ಇಲ್ಲಿ ಪ್ರಸ್ತಾವನೆ ಮಾಡೋದಕ್ಕಿಂತ ಅದು ಯೋಚನೆ ಮಾಡ್ಬೇಕು. ನಾನು ಮಾತಾಡ್ತಕ್ಕಂಥ ಮಾತು ಯಾವ ರೀತಿ ಯಾವಕ್ಕೆ ತೊಂದರೆ ಆಗ್ತದೆ. ನಾನೊಬ್ಬ ಘನ ವ್ಯಕ್ತಿಯಾಗಿ ನಾನು ಮಾತಾಡೋ ಮಾತು ಯಾವ ಜನಾಂಗಗಳ ಮೇಲೆ ದುಷ್ಪರಿಣಾಮ ಬೀರ್ತದೆ, ಯುವಕರ ಮೇಲೆ ದುಷ್ಪರಿಣಾಮ ಬೀರ್ತದೆ ಅಂತ ಗಮನ ಇಟ್ಕೊಂಡು ಆತ ಒಬ್ಬ ನಾಯಕ ಸಮಾಜದ ಮುಖಂಡ ಆಗ್ಬಿಟ್ಟು ತನ್ನ ಜಾತಿಗೆ ಒಡೆದ್ಬಿಟ್ಟು ಉದ್ವಿಗ್ನತೆ ಉಂಟು ಮಾಡಿ ಶಾಂತಿ ಭಂಗ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಅವ್ರದ್ದು ಏನಂದ್ರೆ ವೈಯಕ್ತಿಕ ಇದ್ದರೆ ಕೂತ್ಕೊಂಡು ಮಾತಾಡಲಿ. ಯಾರ್ಯಾರು ಏನೇನು ಕೆಲಸ ಮಾಡಿದ್ದಾರೆ ಅಂತೇಳಿ ಜನಗಳಿಗೆ ಗೊತ್ತಿದೆ. ಮೊಳಕಾಲ್ಮೂರು ಕ್ಷೇತ್ರದ ಜನಗಳು ಎಲ್ಲ MLAಗಳನ್ನ ನೋಡಿದ್ದಾರೆ, ಯಾರೇನೇನು ಮಾಡಿದ್ದಾರೆ, ಯಾರ್ಯಾರ ಕಾಲದಾಗ ಏನೇನು ಹಗರಣ ಆಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಿದೆ. ಇವ್ರ ಕಾಲದಾಗ ಇವರೇನು ನೆಟ್ಗೇನು ವ್ಯವಸ್ಥೆ ಮಾಡಿಲ್ಲ. ಇವ್ರು ಮಾಡಿರ್ತಕ್ಕಂಥ 7-8 ಕೆಲಸನೇ ಮಾಡ್ದಂಗೆ ವಾಟರ್ ಸಪ್ಲೈಗಳು ಎಲ್ಲ ದುಡ್ಡುಗಳೆಲ್ಲ ನುಂಗಿ ನೀರು ಕುಡಿದಿರ್ತಕ್ಕಂಥದ್ದು ನಮಗೂ ಗೊತ್ತಿದೆ. ಎಲ್ಲನೂ ಮಾಡಿದ್ದಾರೆ. ಆದರೆ ಇವನ್ನೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ. ಕ್ಷೇತ್ರದ ಇವ್ರು ಮಾಡ್ತಕ್ಕಂಥ ಕೆಲಸಕ್ಕೆ ಕ್ಷೇತ್ರದ ಜನಗಳ ಮೇಲೆ, ಅವ್ರ ಜನಾಂಗಗಳ ಮೇಲೆ ವ್ಯತಿರಿಕ್ತವಾದಂಥ ಪ್ರತಿಕೂಲ ವಾತಾವರಣ ನಿರ್ಮಾಣ ಆಗ್ತದೆ. ಅದಕ್ಕೋಸ್ಕರ ನಾವೇನು ಹೇಳ್ತೀವಿ, ಎಲ್ಲ ಜನಾಂಗದವರು ಸೇರಿ ಒಗ್ಗಟ್ಟವಾಗಿ ಜೀವನ ಮಾಡ್ತಕ್ಕಂಥದ್ದು ಯಾವುದು ಸಮಾಜದ ದುಷ್ಪರಿಣಾಮ ಬೀಳಬಾರ್ದು. ಇವ್ರು ಕೊಡ್ತಕ್ಕಂಥ ಹೇಳಿಕೆಯಿಂದ ಭಾಳ ಮುಂದೆ ಗಲಾಟೆಗಳು, ಗದ್ದಲಗಳು, ಶಾಂತಿ ಭಂಗ, ದೊಂಬಿ ಆಗ್ತಕ್ಕಂಥ ಪ್ರಸಂಗ ನಿರ್ಮಾಣ ಆಗಿರೋದ್ರಿಂದ ನಾವು ಇದನ್ನು ಇವ್ರ ಮೇಲೆ ಕಾನೂನು ಕ್ರಮ ಜರುಗಿಸಲಿಕ್ಕೆ ನಾವು ದೂರನ್ನೂ ಸಹ ನೀಡಲಿಕ್ಕೆ ಈ ಸಂದರ್ಭದಲ್ಲಿ ಹೇಳ್ತಾ ಇದು ಇವಾಗ ಕೊಟ್ಟಿರ್ತಕ್ಕಂಥ ಅವಹೇಳಕಾರಿ ಹೇಳಿಕೆಯನ್ನು ನಾವು ಖಂಡಿಸ್ತಾ ಇದ್ದೀವಿ. ನಾಯಕನಹಟ್ಟಿ ಹೋಬಳಿಯ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಂತಕೋಲಮನಹಳ್ಳಿ ಗ್ರಾಮದಲ್ಲಿ ಸೋಮವಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಜಿಪಿ ಬಂಗಾರಪ್ಪ ಅವರ ವಯೋನಿವೃತ್ತಿ ಬೀಳ್ಕೊಡುಗೆ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಬಸವರಾಜ್, ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಾಪಮ್ಮ ಆನಂದಪ್ಪ, ಉಪಾಧ್ಯಕ್ಷೆ ಶ್ರೀಮತಿ ಅನಿತಮ್ಮ, ಜಿಎಂ ಜಯಣ್ಣ, ಸದಸ್ಯರಾದ ಪಾಟೀಲ್ ಬಿ ಗುಂಡಪ್ಪ, ಸಿದ್ದಲಿಂಗಮ್ಮ ಗುಂಡಪ್ಪ, ಮಂಜಮ್ಮ ದುರುಗೇಶ್, ಗುಂತಕೋಲಮನಹಳ್ಳಿ, ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಉಪಾಧ್ಯಕ್ಷ ವಿಶ್ವನಾಥ್, ಸಿಆರ್ಪಿ ಪಾಲಯ್ಯ, ನಿವೃತ್ತ ಪ್ರಭಾರಿ ಮುಖ್ಯ ಶಿಕ್ಷಕ ಬಂಗಾರಪ್ಪ, ಶಿಕ್ಷಕ ಶಿವರಾಜ್, ಸಮುದಾಯ ಆರೋಗ್ಯ ಅಧಿಕಾರಿ ಸುಮಯ್ಯ ಅಂಜುಮ್ ಸೇರಿದಂತೆ ಶಾಲೆಯ ಅಡುಗೆ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ರಾಷ್ಟ್ರೀಯ ಬಸವದಳ ವತಿಯಿಂದ ಪೂಜ್ಯ ಶ್ರೀ ಲಿಂಗನಂದ ಸ್ವಾಮೀಜಿಯವರ ಲಿಂಗೈಕ್ಯ ಸಂಸರಣ ದಿನವನ್ನ ಬಸವ ಮಂಟಪ, ಬಳ್ಳಾರಿ ರಸ್ತೆ, ಹೀರೋ ಶೋರೂಂ ಪಕ್ಕದಲ್ಲಿ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಕಾರ್ಯದರ್ಶಿ ಎಂಎಸ್ ತಿಪ್ಪೇಸ್ವಾಮಿ, ವೀಣಾ ಸುಧಾ, ಭಾಗ್ಯಮ್ಮ, ಹನುಮಂತ, ಉಳ್ಳಾರ್ತಿ ಕರಿಯಣ್ಣ, ಪಾಪಣ್ಣ, ಶ್ರೀಕಂಠಪ್ಪ, ಪ್ರತಿಭಾ, ಬಸವರಾಜ್, ವೆಂಕಟೇಶ್ ರೆಡ್ಡಿ ಇತರರು ಹಾಜರಿದ್ದರು. ಪಾವನ ಮೂರ್ತಿ
ಶಾಂತಿಯ ಮೇಲೆ ಲೋಕವ ಬೆಳಗುವ ಸೂರ್ಯ ದೀಪನ ಮಳೆವಿನ ದಿವೀರವ ತೊಳೆವ ಸದ್ಗುರುವಿನ ಮೇಲೆ. ಚಳ್ಳಕೆರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ನೂತನ ಪ್ರಾಚಾರ್ಯರಾಗಿ ಅಧಿಕಾರ ವಹಿಸಿಕೊಂಡಿರುವ ಕೆಎಚ್ ರಾಜು ಅವರನ್ನ ಕಾಲೇಜ್ ವತಿಯಿಂದ ಸನ್ಮಾನಿಸಲಾಯಿತು. ಸನ್ಮಾನಿತ ನೂತನ ಪ್ರಾಚಾರ್ಯರು ಮಾತನಾಡಿ, ಚಳ್ಳಕೆರೆ ಕ್ಷೇತ್ರದ ಶಾಸಕರಾದ ಟಿ ರಘುಮೂರ್ತಿರವರು ಕಾಲೇಜಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನ ತಿಳಿಸುತ್ತಾ ಅವರ ಮಾರ್ಗದರ್ಶನದ ಅಡಿಯಲ್ಲಿ ಮುನ್ನಡೆಯುತ್ತೇನೆ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಜಿಲ್ಲಾ ಉಪನ್ಯಾಸಕರ ಸಂಘದ ಮಾಜಿ ಅಧ್ಯಕ್ಷ ಎಸ್ ಲಕ್ಷ್ಮಣ್, ಪ್ರಭಾರ ಪ್ರಾಚಾರ್ಯ ಪುಷ್ಪಲತಾ, ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿ ಶಾಂತಕುಮಾರಿ, ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷ ಎಂ ಶ್ರೀನಿವಾಸ್, ಕಾಲೇಜು ಸಿಬ್ಬಂದಿ ಕಾರ್ಯದರ್ಶಿ ಸಾಹಿತಿ ನಾಗರಾಜ್ ಬೆಳಗಟ್ಟ, ಕ್ರೀಡಾ ಕಾರ್ಯದರ್ಶಿ ಜಬೀವುಲ್ಲಾ, ಉಪನ್ಯಾಸಕರಾದ ರೇಖಾ ಹೀನಾ ಕೌಸರ್, ಜಾನಕಮ್ಮ, ಕೆವಿ ಚಂದ್ರಶೇಖರ್ ಇತರರು ಉಪಸ್ಥಿತರಿದ್ದರು.